ವಾಕ್ಯವನೆಲ್ಲ ಓದದಿಂ ಕನ್ನಡದಿ ಓದಿಸುವ ಜನರ ಬೇರಾಮತಿ ಕೆಡಿಸಿರುವ ಸಾವಿಯ ಗುಣಿಗೆ ಮಡಿಯುವೆನೋ ಸಾವಿಯ ಗುಣಿಗೆ ಮಡಿಯುವೆನೋ ನಿಜವನ್ನರಿಸುವ ಶ್ರೀ ನಿಜಗುಣಿಯ ಕಂಡವನು ನಿಜವಾಗಿ ಬೇಡಿ ನಿಜದೋ ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ವರ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುಂದರನಾಗಿ ಗೈರಾಸಿ ಕೆಲೆಸಿದ್ದ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ನತನಪ್ಪೆ ಬಹಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂತಲಿಪ್ಪವೇ ಶಾಸ್ತ್ರ ಎಂಬುವ ನರಿಗಳು ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ ದಕ್ಷಿಣಮೂರ್ತಯೇ ನಮಃ ಸಿದ್ಧ ಸದ್ಗುರು ಪಾದಾಬ್ಜಂ ಜನನೀ ಜನಕಸ್ಥ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ಸರಂ ಜಗದಾದಿ ಜಗದ್ಗುರು ಜಗದೊಡೆಯ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ಕರುಣಾಮಯಿಗಳು ಕೃಪಾ ಕಟಾಕ್ಷರು ಆದಂಥ ಜ್ಞಾನಯೋಗಿ ನಿಜಗುಣ ಮಹಾಸ್ವಾಮಿಗಳು ಭವರೋಗಿಗಳ ಉದ್ಧಾರಕ್ಕಾಗಿ ಪರಮ ಅನುಭವ ಬೋಧ ಎನ್ನುವ ಗ್ರಂಥವನ್ನು ರಚಿಸಿ ಭವಸಾಗರವನ್ನು ದಾಟಿಸಿದ ನಿಜಗುಣ ಮಹಾಶಿವಯೋಗಿಗಳನ್ನು ಕೂಡ ಸ್ಮರಿಸಿಕೊಳ್ಳುತ್ತಾ ಅವರ ಗ್ರಂಥದ 5ನೇ ಸಂಧಿಯ 19ನೇ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದಲ್ಲಿ ಹಿಂದೆ ಹೇಳಿದ ಯಾವ ಯಮ ನಿಯಮ ಅಂಗಗಳ ಸಾಧನೆಯನ್ನು ಕರ್ತವ್ಯವನ್ನು
ಮಾಡಬೇಕು ಅಥವಾ ಬಿಡಬೇಕು ಅನ್ನುವ ಯಾವ ಭಾವಾದಿಗಳು ಯೋಗಿಗೆ ಜ್ಞಾನಿಗೆ ನಿಷೇಧ ಅಂದ್ರೆ ಇಲ್ಲ ಅಂದರು. ಹಾಗಾಗಿ ಈ ಆವರಣ ದೋಷ ಎಲ್ಲಿಯವರೆಗೆ ಇದೆಯೋ ಆ ಆವರಣ ದೋಷಗಳನ್ನು ಕಳೆದುಕೊಳ್ಳೋದಕ್ಕೋಸ್ಕರವಾಗಿ ಅವುಗಳ ಕರ್ತವ್ಯಗಳನ್ನು ಮಾಡಬಹುದು ವಿನಃ ಆ ಆವರಣಗಳ ಅಡಗಿಸಿ ನಿನ್ನ ನಿರಾವರಣವೇ ಪರಬ್ರಹ್ಮವು. ಯಾಕಂದ್ರೆ ಎಲ್ಲಿ ಶರೀರ ಮನ ಬುದ್ಧಿ ಚಿತ್ತ ಅಹಂಕಾರ ಜೀವ ಭಾವ ಮಾಯೆ ಅನ್ನುವಂಥ ಆವರಣಗಳು ಉಂಟಲ್ಲ, ಅವುಗಳನ್ನು ತೆಗೆಯಕ್ಕೋಸ್ಕರ ಏನಾದರೂ ಕರ್ತವ್ಯ ಕಾರ್ಯವನ್ನು ಮಾಡಬೇಕಾಗ್ತದೆ. ಆವರಣ ದೋಷ ಇಲ್ಲದೆ ನಿರಾವರಣವಾಗಿರುವಂಥ ಒಂದು ಚಿನ್ನದ ನಿಧಿ ಅನ್ನುವುದು ಬಂಗಾರ ನಿಧಿ ಬೈಲಿಗೆ ಬಿದ್ದದ, ಬೈಲಿನಲ್ಲೇ ಬಿದ್ದದ. ಆ ನಿಧಿ ನಿನಗೆ ಪ್ರತ್ಯಕ್ಷವಾಗಿ ಕಾಣ್ತದ ಅಂದಾಗ ಮತ್ತೆ ಆ ನಿಧಿ ಇದ್ದ ಜಾಗದಲ್ಲಿ ಏನಾದರೂ ಕರ್ತವ್ಯ ತೋಡೋದು ಅಥವಾ ಎಂಜನ್ ಹಾಕೋದು ಅಥವಾ ಇನ್ನೊಂದು ಏನಾದರೂ ಸಾಧನಗಳು ಆವೆ ಏನಂದ್ರೆ ಇಲ್ಲ. ಯಾವುದು ಬೇಕು ಅದು ಬೈಲಿಗೆ ಕಾಣ್ತದೆ ನಿನಗೆ ಅಂದಾಗ ಅಲ್ಲೇನು ಕೆಲಸ ಅದೇನು? ಆ ನಿಧಿ ನಿನಗೆ ಕಾಣದೇ ಇದ್ದಾಗ ಅನಂತ ಕರ್ತವ್ಯ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಅದರಂತೆ ನಿನ್ನ ಸ್ವರೂಪ ಸಾಕ್ಷಾತ್ಕಾರ ಆದ ಮೇಲೆ ಮತ್ತೊಂದು ಕಾರ್ಯ ಮಾಡುವ ಅವಶ್ಯಕತೆ ಏನದ ಅಂತ. ಇಲ್ಲಿ ಅಂದರೆ ಮತ್ತು ಹುಚ್ಚಿನ ಕೆಲಸ ಆಗುತ್ತಂತ. ನಿಧಿ ಆದಂತ ಹೇಳಿರಿ ಅಂದ್ರೆ ನಿಧಿನೇ ಕಾಣಕತ್ತದ, ಅದನ್ನು ಬಿಟ್ಟು ನಿಧಿ ಆದಂತ ಭೂಮಿ ತೋಡಕೋದ್ರೆ ವ್ಯರ್ಥವಾದ ಸಾಹಸ ಅಂತ. ಹಾಗಾಗಿ ಈ ಶರೀರ ಮೊದಲುಗೊಂಡು ಈ ಆವರಣಗಳನ್ನು ಏನು ಮಾಡಬೇಕು ಅಂದರೆ ಮಂದ ಅಧಿಕಾರಿ ಆತ ಉತ್ತಮನಾಗಬೇಕಾಗಿದ್ದರೆ ಕರ್ತವ್ಯ ಮಾಡುವುದು ವಿಚಾರ ಇಲ್ಲ, ಲಯ ಮಾಡುವ ವಿಚಾರ. ಕರ್ಮ ಇಲ್ಲ ವಿಚಾರದಲ್ಲಿ. ಕರ್ಮಕ್ಕೆ ಸಿಗ್ತದೇನು ನಿಧಿಯಲ್ಲಿ? ವಿಚಾರಕ್ಕೆ ಸಿಕ್ಕದ್ ನೋಡು ಕೈಯಲ್ಲಿ. ಅಲ್ಲೇನ ಕರ್ಮ ಮಾಡಿದ್ದೇನು? ಇಲ್ಲ. ಅದರಂತೆ ಒಂದರಳು ಒಂದನ್ನು ಲಯ ಮಾಡುತ್ತಾ ಹೋಗಬೇಕಂತ. ಏನು ಲಯ ಮಾಡಬೇಕು? ಶರೀರ ಇಂದ್ರಿಯಾದಿಗಳನ್ನು ಒಂದಕ್ಕಿಂತ ಒಂದು ದೊಡ್ಡವೇನವ ಅವುಗಳಲ್ಲಿ ಕೂಡಿಸ್ಬೇಕು. ಆಗ ಹೇಗೆ ಅಂದರೆ ಪೆಸರಿನ 7 ಆವರಣವನ್ನು 3 ಆವರಣ ಸಮಾಧಿಯನ್ನು ನಿರಾವೃತ್ತಿಯಾಗಿ ಯಶವ ಪರಬ್ರಹ್ಮವನು ಮುದ್ರೆಗಳನ್ನು ನಾನು ಉಸಿರುವೆನು ಅಬಲೆ ನೀನು ಆಲಿಸು ಅಂದ್ರು. ಇವುಗಳನ್ನು ಆ ಯಾವ 7 ಹೆಸರಿನ ಕರೆಸಿಕೊಳ್ಳುವಂಥ ಆವರಣ ಏನಾದವಲ್ಲ ಮನಬುದ್ಧಿ ಚಿತ್ತ ಅಂತ, ಇವುಗಳನ್ನು 3 ಆವರಣ ಸಮಾಧಿ ಎಂದರು. 3 ಪ್ರಕಾರವಾಗಿ ಲಯವನ್ನು ಮಾಡುವಂಥ ಸಮಾಧಿಗಳನ್ನು ಹಿಂದೆ ಹೇಳ್ತಾ ಬಂದರು. ಅಲ್ಲಿ ಸರ್ವಾತ್ಮಕ ನಿತ್ಯಾತ್ಮಕದಲ್ಲಿ ಹೇಳ್ಯಾರಲ್ಲ ಹೇಗೆ ಲಯ ಮಾಡಬೇಕಂತ. ಈ ರೀತಿ ಪರಬ್ರಹ್ಮವನ್ನು ಮುದ್ರೆಗಳನ್ನು ಅಂದರು. ಮುದ್ರೆ ಅಂದರೆ ಶ್ರೀಪಾದ ಮುದ್ರೆ ಅಂತಾವ, ವಿಷ್ಣುಪಾದ ಮುದ್ರೆ ಅಂತಾವ, ಲಕ್ಷ್ಮೀಪಾದ ಮುದ್ರೆ ಅಂತಾವ. ಆಮೇಲೆ ಯೋಗ ಮುದ್ರೆಗಳು ಉಂಟು. ಯೋಗದಲ್ಲಿ ಮುದ್ರೆಗಳಾವ. ಆ ಮುದ್ರೆಗಳನ್ನು ಹೇಳ್ತೀನಿ. ಆ ಪ್ರಕಾರ ನೀನು
ಹೇಳುವುದನ್ನು ಆಲಿಸು ಅಂತ ಹೇಳಿದರು. ತನು ಮೊದಲಾದ ವಿಷಯಾಂದ್ರಿಯಾಳಿಗಳನ್ನು ಅನಿತನು ಮನದೊಳು, ಆ ಮನವನು ಘನಬುದ್ಧಿಯಳು, ಅದನ್ನು ಅಹಮಿನೊಳು, ಅದನ್ನು ಮಾನಿನಿ ಚಿತ್ತದೊಳು ಲಯಿಸುವುದು. ಇನ್ನು ಹೇಗೆ ಮಾಡು ಅಂದರೆ, ತನು ಮೊದಲಾದ ಶರೀರ ಮುಂತಾದ ಬಹಳವಲ್ಲ, ಮುಂತಾದ ಅಂದರೆ ಎಲ್ಲ ಬಂದುವಂತ 25 ತತ್ವಗಳ ಲೆಕ್ಕವನ್ನು ಹಿಡಿಬೇಕಲ್ಲಿ. ಅದರೊಳಗೆ ವಿಷಯಾದಿ ಅಂದರೆ ಶಬ್ದಾದಿ ವಿಷಯಗಳು ಅಲ್ಲೇ ಬರ್ತಾವ. ಅವುಗಳು ಯಾವುದಕ್ಕೆ ಗೋಚರ ಆಗ್ತಾವ? ಶಬ್ದಾದಿ ವಿಷಯಗಳು ಯಾವುದರಿಂದ ತಿಳಿಸ್ಕೊಳ್ತಾವಂದ್ರೆ ಇಂದ್ರಿಯಾದಿಗಳಿಂದ ತಿಳಿಸ್ಕೊಂತಾವ. ಶಬ್ದ ಬಹಳ ಘನಘೋರ ಶಬ್ದ ಅಂದ್ರೆ, ಘನ ಶಬ್ದ ಅಂದರೆ ಸಾಮಾನ್ಯವಾಗಿ ಎಲ್ಲದಲ್ಲಿ ಶಬ್ದ ಇದ್ರೂ ಘನ ಶಬ್ದ ಅಂತನ್ನೋದು ಆಕಾಶದಲ್ಲಿ ಉತ್ಪತ್ತಿ ಆಗೋದು. ಗುಡುಗು ಅಂತ ಅದಲ್ಲ, ಅದು ಸಣ್ಣ ಶಬ್ದ ಅಲ್ಲ ಅದು. ಯಾಕಂದ್ರೆ ಆಕಾಶ ಎಷ್ಟು ದೂರ ಆದ, ಎಷ್ಟು ಲಕ್ಷ ಯೋಜನೆ ಆದಂದ್ರೆ ಹೇಳಕ್ಕೆ ಬರಲ್ಲದಷ್ಟು ಅದು. ಇಲ್ಲೇ ಸಮೀಪ ನಾವು ಕುಂತವರು ಕಿವಿ ಮಧ್ಯ ಆದರೆ ನಾವು ಮಾತಾಡೋದು ನಿಮಗೆ ಕೇಳಂಗಿಲ್ಲ, ನೀವು ಮಾತಾಡೋದು ನನಗೆ ಕೇಳಂಗಿಲ್ಲ. ಆದರೆ ಆಕಾಶ ನಿಮ್ಮ ಅಷ್ಟು ದೂರ ಅದೇನದು. ಅಷ್ಟು ದೂರದ ಆಕಾಶದಲ್ಲಿ ಉತ್ಪತ್ತಿ ಆಗುವಂತ ಆಕಾಶ ತತ್ವ ಶಬ್ದ, ಆಕಾಶದ ಶಬ್ದ ಅದು. ಆ ಶಬ್ದ ಕಿವಿ ಬೀಳ್ತದಂದ್ರೆ ಕಿವಿಯಲ್ಲಿ ಸಾಮಾನ್ಯ ಶಕ್ತಿ ಅದೇನು, ದೊಡ್ಡದಾದಂತ ಆ ಶಬ್ದಾದಿ ವಿಷಯಗಳು ಅಲ್ಲಿಂದ ಇಲ್ಲಿ ಕೇಳ್ತದಂದ್ರೆ ನಿನಗೆ ಕೇಳುವ ಕರ್ಣೇಂದ್ರಿಯ ಕಿವಿ ಇದ್ದಕ್ಕೆ ಕೇಳ್ತದ. ಎಲ್ಲ ಇದ್ದು ಕಿವಿ ಇದ್ದಿದಂದ್ರೆ ಶಬ್ದ ಕೇಳ್ತದಲ್ಲಿ ನಿಮ್ಗೆ ಕೇಳ್ತ. ವಿಚಾರ ಮಾಡಿ ನೋಡ್ರಿ, ಜಗತ್ತಿನಲ್ಲಿ ಅನಂತ ಸ್ಪರ್ಶದ ವಸ್ತುಗಳಾವ. ಒಂದೊಂದು ಮುಟ್ಟಿದಾಗ ಒಂದೊಂದು ಥರ ಜ್ಞಾನ ಆಗ್ತದೆ. ಅದರಲ್ಲಿ ಮುಖ್ಯವಾಗಿ ಮೃದುತ್ವ, ಕಠಿಣತ್ವ ಅಂತ ಎರಡೇ ತಗೋದು. ಆ ಮೃದು ಕಠಿಣತ್ವ ವಸ್ತುಗಳಾವ. ಇದು ಮೃದುವಾದ, ಮೃದು ಅಂದ್ರೆ ಬಹಳ ಮೆತ್ತಗಾದ, ಇದು ಬಹಳ ಬಿರುಸಾದ ಅಂತ ನಿನಗೆ ತಿಳಿಬೇಕಾಗಿದ್ರೆ ವಸ್ತು ಸಾವಿರಿದ್ರು ಕೂಡ ತಿಳಿಯುವ ಸ್ಪರ್ಶ ಶಕ್ತಿಗಳಂತ ಚರ್ಮ ಅಂದ್ರೆ ನಿನಗೇನು ಗೊತ್ತಾಗಲ್ಲ, ಗೊತ್ತಾಗ್ತದೆ. ಇದೇ ಪ್ರಕಾರವಾಗಿ 5 ಶಬ್ದದ ವಿಷಯಗಳನ್ನ ಅರಿಯುವಂತ ತಿಳಿಯುವಂತ ಕರ್ಮೇಂದ್ರಿಯ ಜ್ಞಾನೇಂದ್ರಿಗೆ ಅರಿವಾಗ್ತದೆ, ಅದೇ ತಿಳಿತದ. ಅವೆಲ್ಲ ಇದ್ದು ಇವನಲ್ಲಿ ಏನಿಲ್ಲ ಅಂದ್ರೆ ಆ ಕಾರಣ ಇವೆಲ್ಲವನ್ನ ಮನಸ್ಸಿನಲ್ಲಿ ಏನು ಮಾಡು, ಲಯ ಮಾಡಂದ್ರು. ಮನಸ್ಸಿನಲ್ಲಿ ಲಯ ಮಾಡು. ಯಾಕಂದ್ರೆ ಈ 5 ಶಬ್ದಗಳು ಆವ. 5 ಶಬ್ದಗಳನ್ನ ಅರಿಯುವಂತ ಇಂದ್ರಿಯಾದಿಗಳಾವ. 2 ಇದ್ದು ನಿನ್ನ ಮನಸ್ಸು ಇದ್ದಿಲ್ಲ ಅಂದ್ರೆ ಇವೆಲ್ಲ ಇದ್ರೂ ಕೂಡ ಇಲ್ಲಂಗ. ನಿದ್ದೆಗೆಲ್ಲ ಅವೆಲ್ಲ, ನಿದ್ದೆಗೆ ಎಲ್ಲ ಅವ, ವಸ್ತುಗಳಾವ. ವಸ್ತುವನ್ನ ಅರಿಯುವಂತ ಇಂದ್ರಿಯಾದಿಗಳಾವ. ಜ್ಞಾನ ಆಗ್ತದೆ ಇಂದ್ರಿಯಾದಿಗಳಿಗೆ. ಮತ್ತೆ ನಿದ್ದೆಗೆ ಯಾಕಾಗವಲ್ತು? ಇಂದ್ರಿಯಾಣ ಮನೋನಾಥ, ಅವನ ಆಜ್ಞೆ ಆದಾಗ ಇವೆಲ್ಲ ತಿಳಿತಾವ. ಅವನ ಆಜ್ಞೆ ಇಲ್ಲ ಅಂದ್ರೆ ಇವೇನು ತಟಸ್ಥ ಅಂದ್ರೆ ಏನು ಕೆಲಸ ಮಾಡಂಗಿಲ್ಲ, ಕಾರ್ಯ ಮಾಡಂಗಿಲ್ಲ. ಹಾಗಾಗಿ ಇವುಗಳು ಕಿಂತ ದೊಡ್ಡವ್ರು ಯಾರು ಅಂತ ಅರ್ಥ ಆಯ್ತು. ಈಗ
ದೊಡ್ಡವ್ರಂತ ಯಾರಿಗೆ ಕೇಳ್ತೀರಿ? ಯಾರು ಮಾತನ್ನ ನಾವು ಕೇಳ್ತೀವಿ ಅವನ್ ದೊಡ್ಡವ್. ಮನೆಗೆ ಹಿರಿಯ ಮನುಷ್ಯ ಅಂದ್ರೆ ಏನರ್ಥ? ಅವನ ಮಾತು ಎಲ್ಲರೂ ಕೇಳ್ತಾರ ಅಂತ, ಹೌದಿಲ್ಲ? ಅದ್ರಂಗ ಈ ಮನಸ್ಸು ಇವುಗಳಕ್ಕಿಂತ ದೊಡ್ಡವನು, ಮಾಲಕವನು. ಮನೋನಾಥ ಅಂದ್ರೆ ಒಡೆಯ, ಮಾಲೀಕ. ಆ ಮಾಲೀಕನ ಮಾತು ಕೇಳ್ತವಂತ ಅರ್ಥ ಆಯ್ತಲ್ಲ. ಅಂದಾಗ ಇವುಗಳ ನ್ಯಾಯವನ್ನು ಯಾರಲ್ಲಿಯೂ ಹೇಳಬೇಕು? ಮಾಲಕನಲ್ಲಿಗೆ ಹೋಗ್ಬೇಕಲ್ಲ. ಅವನು ದೊಡ್ಡವನು, ಅವನಲ್ಲೇ ಲಯ ಮಾಡಿ ಆ ಮನಸ್ಸನ್ನ ಮತ್ತೆ ಎಲ್ಲಿ ಲಯ ಮಾಡಬೇಕು? ಘನಬುದ್ಧಿಗಳು ಅಂದ್ರು. ಘನ ಅಂದ್ರೆ ಮಹತ್ತು ಅಂತ. ಬಹಳ ಮನಸ್ಸು ಇತ್ತು, ಇಂದ್ರಿಯಾದಿಗಳಿದ್ದು, ಶಬ್ದಾದಿಗಳಿದ್ದು, ಜಗತ್ತಿತ್ತು. ಆದರೆ ಇವುಗಳನ್ನ ಅರಿಯುವಂತ ಬುದ್ಧಿ ಇದ್ದಿಲ್ಲಂದ್ರೆ, ಬುದ್ಧಿಯಲ್ಲ ನಿಶ್ಚಯ ಮಾಡೋದು. ಮನಸ್ಸು ನೀ ದೊಡ್ಡವನಿದ್ದಿ, ರಾಜನಲ್ಲಿ ಪ್ರಧಾನ ಇದ್ದಂಗೆ ಮನಸ್ಸು. ರಾಜನಲ್ಲಿ ಪ್ರಧಾನಿ ಅಷ್ಟೇ. ಮತ್ತೆ ರಾಜನಲ್ಲಿ ಪ್ರಧಾನಿ ನಾನಂತ ರಾಜನ ಮಾತು ಮೀರಕ್ ಬರ್ತದ? ರಾಜನಕ್ಕಿಂತ ದೊಡ್ಡವನಂತ ಹೇಳ್ತಾನೆ ಅವನು. ಅದಕ್ಕ ಬುದ್ಧಿ ಇರದ ಅವನು ರಾಜ ಇದ್ದಂಗ. ಅವನು ಏನು ಆಜ್ಞೆ ಮಾಡ್ಲಂದ್ರೆ ಇವ್ರಿಗೇನದು ಕೆಲಸ? ಮನಸ್ಸಿಗಿಲ್ಲ, ಇವು ಯಾವಕ್ಕಿಲ್ಲ ಅಂತ. ಹಾಗೆ ಆ ಬುದ್ಧಿಯನ್ನು ಅಹಂಕಾರದಲ್ಲಿ ಲಯ ಮಾಡೋದು. ಯಾಕಂದ್ರೆ ಮನಸ್ಸು, ಇಂದ್ರಿಯಾದಿಗಳು ಶರೀರಕ್ಕಿಂತ ಮನಸ್ಸು ದೊಡ್ಡದಾದ, ಅದ್ರ ಗಿಡಕ್ಕೆ ಬರ್ತದೆ. ಆ ಮನಸ್ಸು ಇಂದ್ರಿಯಾದಿಗಳಕ್ಕಿಂತ ದೊಡ್ಡದು ಯಾವ್ದಾದ? ಬುದ್ಧಿ ಅದ. ಇವುಗಳನ್ನು ಅದರ ಗಿಡಕ್ಕೆ ಬರ್ತದೆ. ಆ ಬುದ್ಧಿಗಿಂತ ದೊಡ್ಡದು ಯಾವ್ದಾದ? ಆ ಗಂಟನ್ನ ಒಯ್ದು ಅಹಂಕಾರದ ಗಿಡಕ್ಕೆ ಬರ್ತದೆ. ಅರ್ಥ ಆಯ್ತಾ? ಸಣ್ಣ ಗಂಟು ಇನ್ನೊಂದ್ರಾಗ ಮುಚ್ಚಿದ್ವಿ, ಅದನ್ನ ಇನ್ನೊಂದ್ರಾಗ, ಅದನ್ನ ಇನ್ನೊಂದ್ರಾಗ, ಅದ್ರಾಗ ಇನ್ನೊಂದ್ರಾಗ, ಅವೆಲ್ಲ ಎಲ್ಲಿಲ್ಲ ಈಗ? ದೊಡ್ಡ ಗಂಟಿನಲ್ಲಿ ಎಲ್ಲ ಸಾಮಾನು. ಮನೆಗೆ ಏನು ಸಾಮಾನು ಇದು ಒಂದು ಕಾಣಂಗಿಲ್ಲ ಅಂದ್ರೆ ಏನು? ಎಲ್ಲವೂ ಇದ್ರೆ ಕಟ್ಟಿವಿ ಅಂತ ಅರ್ಥ. ಎಲ್ಲ ಕಟ್ಟಿವಿ, ಮನೆ ತುಂಬಿದ್ದು ಕಾಣಂಗಿಲ್ಲ ಅಂತೀವಿ ನೋಡಿ ಈಗ. ಅದರಂತೆ ಅದಕ್ಕಿಂತ ದೊಡ್ಡದಾದದ್ದು ಯಾವುದು ಅಂತ ಕೇಳಿದ್ರೆ ಮೈತ್ರೆ, ಅಹಂಕಾರ. ಅದನ್ನ ಲಯ ಮಾಡಲ್ಲಿ, ಅದನ್ನು ಒಯ್ದು ಚಿತ್ತಿನಲ್ಲೇ ಲಯಪದು. ಮತ್ತೆ ಅಲ್ಲಿ ಲಯ ಮಾಡಿದ್ರೆ ಆ ಚಿತ್ತ ಗಂಟನ್ನ ದೊಡ್ಡದಾಯ್ತಲ್ಲ, ದೊಡ್ಡದಾಯ್ತು ಈಗ. ಆ ದೊಡ್ಡದನ್ನ ಎಲ್ಲೇ ಲಯ ಮಾಡಕ ಸಾಧ್ಯ ಇಲ್ಲ ನೋಡ್ರಿ, ಜಾಗನಿಲ್ಲ ಅಲ್ಲಿ. ಅಂಥ ಚಿತ್ತದೊಳು ಲಯಿಸಿ ಆ ಚಿತ್ತನ್ನ ಜ್ಞಾತುವಿನೋಳು ಅಂದ್ರೆ ಕರ್ಣದಲ್ಲಿ. ಕರ್ಣ ಅಂದ್ರೆ ಏನು? ಸಾಧನಗಳಲ್ಲಿ. ಸಾಧನ ಯಾರು? ಇದಕ್ಕೆ ಜೀವಾತ್ಮಲ. ಅವನಲ್ಲಿ ಲಯಿಸಿದಾಗ ಈ ಒಂದು ಮಾಯಾತನವು ಎಲ್ಲವ ಇದು ಮಾಯೆಯಲ್ಲಿ ನೀ ಏನು ಮಾಡಿದಿ? ಲಯ ಮಾಡಿದ್ ನೋಡು. ಲಯ ಮಾಡಿದಾಗ ಆ ಮಾಯಾತನವನ್ನು ಕೂಡ ಎಲ್ಲಿ ಲಯ ಮಾಡಿದಿ? ಮಾಯಕ್ಕಿಂತ ದೊಡ್ಡದು ಯಾವುದು? ಪರಬ್ರಹ್ಮಲ್ಲ. ಆ ಪರಬ್ರಹ್ಮ ಸ್ವರೂಪದಲ್ಲಿ ಮೊದಲು ಎಲ್ಲವನ್ನ ತಗೊಂಡೋಗಿ ಅಲ್ಲೇ ಲಯ ಮಾಡಿದಾಗ ಅಲ್ಲಿ ಏನು ಉಳ್ಕೊಂಡದ? ಇವೆಲ್ಲ ಕಾಣವಲು, ಅದು ಕಾಣ್ತದಿಲ್ಲ ಪರಬ್ರಹ್ಮ, ಅದು ಉಳ್ದಲ್ಲ. ಅದು ಯಾಕೆ ಉಳಿತು ಅಂದರೆ ಅದನ್ನ ಲಯ ಮಾಡಲಿಕ್ಕೆ ಅದಕ್ಕಿಂತ ದೊಡ್ಡದಾದ ವಸ್ತು ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಸಣ್ಣ ವಸ್ತುವನ್ನು ದೊಡ್ಡ ಮನೆಗೆ ಇಡಕ್ಕೆ ಬರ್ತದೆ, ದೊಡ್ಡದೈದು ಸಣ್ಣದ್ರ ಇಡಕ್ಕೆ ಬರ್ತದೆ. ಸಣ್ಣದನ್ನ ದೊಡ್ಡದಲ್ಲಿ ಕೂಡ್ಸಕ್ ಬರ್ತದ, ದೊಡ್ಡದನ್ನ ಸಣ್ಣದಲ್ಲಿ ಕೂಡ್ಸಕ್ ಬರಂಗಿಲ್ಲ. ಅದಕ್ಕಾಗಿ
ಇವೆಲ್ಲ ಏನವ ಸಣ್ಣವಾವ, ಭಾಳ ಸಣ್ಣವು. ಇವೆಲ್ಲ ಪರಬ್ರಹ್ಮನಲ್ಲಿ ಲಯ ಆಗ್ತಾವ. ಆದರೆ ಪರಬ್ರಹ್ಮ ಮಾತ್ರ ಎಲ್ಲಿಯೂ ಲಯ ಆಗೋದಿಲ್ಲ. ಅದಿರ ಹೀಗೆ ಲಯವನ್ನು ಮಾಡಿ ಏನು ಮಾಡು ಅಂದರೆ ನಿರುಪಾಧಿಕ ಅಸಂಗ ಸ್ವಯಂ ಪ್ರಕಾಶ ರೂಪವಾದ ನಮ್ಮ ಆತ್ಮಸ್ವರೂಪದಲ್ಲಿ ಆನಂದವಾಗಿ ಇರು ಅಂತ ಹೇಳಿದರು. ಆನಂದವಾಗಿರು ಹೇಗೆ ಅಂತಂದರೆ, ಮನದೋಳು ಇಂದ್ರಿಯವೋ ಆ ಮನವನೇ ಬುದ್ಧಿಯೋಳು ಅನಿಸು ದೂರಿಕೆ ಇಲ್ಲದ ಅಡಗಿಸಿ ಘನ ಸಚ್ಚಿದಾನಂದಮಯ ಪರಬ್ರಹ್ಮವೇ ಎಂದನಿಸಿ ನೀನಿರ್ಪದು ಅಂಬುಜನೇತ್ರಿ ಅಂದರು. ಎಲ್ಲಿ ಯಾವುದನ್ನು ಸೇರಿಸು ಅಂದರೆ ಮನದೋಳು ಇಂದ್ರಿಯವನ, ಮನದೊಳಗೆ ಇಂದ್ರಿಯವನ್ನು ಸೇರಿಸಂದ್ರು. ಇಂದ್ರಿಯದೊಳು ಮನವನ್ನು ಕೂಡಿಸಂದಿಲ್ಲ ಅವರು. ಲಯ ಆಗೋದಿಲ್ಲ. ಮನ ಇಂದ್ರಿಯದಲ್ಲಿ ಕೂಡಿದ್ರೆ ಲಯ ಆಗೋದಿಲ್ಲ, ಅದು ಲಯ ಆಗ್ತದೇನು. ಅದಕ್ಕೆ ಇಂದ್ರಿಯಾದಿಗಳನ್ನ ಮನದೊಳು ಲಯಿಸಂದ್ರು. ಶಾಸ್ತ್ರದಲ್ಲಿ ಇಷ್ಟೇ ವ್ಯತ್ಯಾಸ. ಲಯ ಮಾಡಂದ್ರೆ ಯಾವುದರಲ್ಲಿ ಯಾವುದು ಲಯ ಮಾಡಬೇಕು. ಹಾಗೆ ಆ ಮನವನೇ ಬುದ್ಧಿಯೋಳು ಇನಿಸು ದೂರಿಕೆ ಇಲ್ಲದ ಅಡಗಿ ಘನ ಅಂದರೆ ವ್ಯಾಪಕವಾದ ಸದಾದಿ ಲಕ್ಷಣದಿಂದ ಕೂಡಿದ ಪರಬ್ರಹ್ಮವೇ ನೀನೆಂದು ತಿಳಿದು ಇರುವುದೇ. ಇದಕ್ಕೆ ಏನಂದ್ರು ಅಂದರೆ, ಇದಕ್ಕೆ ಕರ್ತಾರೂಪವಾದ ಬುದ್ಧಿಯಲ್ಲೂ ಕೂಡ ಸಚ್ಚಿದಾನಂದ ಘನ ಸ್ವರೂಪ ಪರಮಾತ್ಮನೇ ನೀ ತಿಳಿತಿದ್ದಿ. ಬುದ್ಧಿಯನ್ನು ನೀನೆಲ್ಲ ತಿಳಿಯೋನು. ಮನಸ್ಸು ಬುದ್ಧಿಯನ್ನು ತಿಳಿತ ಅಂತ ಅನ್ಕೊಂಡಿವಿ ಇಲ್ಲಿವರೆಗೆ. ಬುದ್ಧಿಯನ್ನು ಯಾರು ತಿಳಿದ್ರು? ಬುದ್ಧಿಯನ್ನು ತಿಳಿಯುವನೇ ಬುದ್ಧ. ಬುದ್ಧ ಅಂದ್ರೆ ಬ್ರಹ್ಮ. ಆ ಬ್ರಹ್ಮನ ತಿಳಿಯೋದು ಯಾರು ಇಲ್ಲ. ಯಾಕಂದ್ರೆ ಎಲ್ಲವನ್ನ ತಿಳಿಯುವನೇ ಬ್ರಹ್ಮ. ಒಂದು ತಿಳಿದು ಮತ್ತೊಂದನ್ನು ತಿಳಿದ ಯಾವುದಾದ ಅವನ್ಯಾರು ಅಂದರೆ ಜೀವ ಭಾವ. ಜೀವನ ಕೆಲಸ ಎಲ್ಲರಿಗೂ ಜೀವ ಅದ, ಎಲ್ಲರಿಗೂ ಜೀವಿಗಳಂತೀವಲ್ಲ. ಎಲ್ಲರೂ ಎಲ್ಲ ತಿಳ್ಕೊಂಡ್ವಿ ನಾವು. ಒಬ್ಬನಿಗೆ ಒಂದ್ರ ಜ್ಞಾನ ಇದ್ರೆ ಮತ್ತೊಂದು ಜ್ಞಾನ ಇಲ್ಲ. ಸಂಗೀತಗಾರಲ್ಲಿ ನೋಡ್ರಿ, ವೈದ್ಯಕೀಯ ಕ್ಷೇತ್ರದಲ್ಲಿ ನೋಡ್ರಿ, ಡಾಕ್ಟ್ರ್ ಯಾರಂದ್ರೆ ಎಲ್ಲ ರೋಗದ ಅನುಭವ ಇಲ್ಲ. ಅದಕ್ಕಾಗಿ ಒಂದೊಂದು ನರಕ್ಕೊಬ್ಬ ಡಾಕ್ಟ್ರು, ಕಣ್ಣಿಗೊಬ್ಬ, ಕಿವಿಗೊಬ್ಬ, ಮೂಗಿಗೊಬ್ಬ, ನಾಲಿಗೊಬ್ಬ, ಗಂಟಲಕ್ಕೊಬ್ಬ, ಎಲುವಿಗೊಬ್ಬ, ಎಷ್ಟು ಮಂದಿ ಡಾಕ್ಟರ್ ಆಗ್ಯಾರಂದ್ರೆ ಅರ್ಥ ಮಾಡ್ರಿ. ಎಲ್ಲ ಜ್ಞಾನ ಇರಂಗಿಲ್ಲ ಅಂತ ಅರ್ಥ ಆಯ್ತು. ಒಂದು ಜ್ಞಾನ ಇದ್ರೆ ಕಣ್ಣಿನ ಡಾಕ್ಟ್ರಿಗೆ ಕಿವಿ ಜ್ಞಾನ ಇಲ್ಲ, ಕಿವಿ ಡಾಕ್ಟ್ರಿಗೆ ಗಂಟಲು ಜ್ಞಾನ ಇಲ್ಲ. ಹಂಗೆ ಜೀವ ಭಾವದಲ್ಲಿರ್ತಕ್ಕಂಥ ನಮಗೆ ಒಂದು ಜ್ಞಾನ ಇದ್ರೆ ಮತ್ತೊಂದು ಜ್ಞಾನ ಇಲ್ಲ. ಆದ್ರೂ ಕೂಡ ಎಲ್ಲ ನಾ ತಿಳಿದಿನಂತ ಭ್ರಮೆ ಏನದ ಅದೇ ಅಹಂಕಾರ. ನೋಡ್ರಿ, ಏನು ಗೊತ್ತದಪ್ಪ ನಿನಗ? ಶಾಸ್ತ್ರ ದೃಷ್ಟಿಯಿಂದ ನೋಡಿದ್ರೆ ನಿಮಗೂ ಏನು ಗೊತ್ತಿಲ್ಲ ಅಂತ. ಎಲ್ಲ ಗೊತ್ತಿರಬಹುದು. ಎಲ್ಲವನ್ನು ಅರಿತು ಫಲವೇನು ತನ್ನ ತಾನು ಅರಿಯದನಕ್ಕಂದರ ಮಹಾತ್ಮ. ಎಲ್ಲ ತಿಳಿದದ್ದು ಇಲ್ಲಂತಲ್ಲ. ತಿಳಿದ್ರೆ ಏನು ಲಾಭ ಐತೆ ನಿನಗ? ತಿಳಿದವನು ನಾನೇ ಆರಂಭದನ್ನ ಮರೆತು ಎಲ್ಲವನ್ನ ತಿಳಿದಲ್ಲ. ಆ ಕಾರಣ ಏನಾಗದ ನಿನಗಂದ್ರೆ, ನಾರದ ಮಹರ್ಷಿಗಳಿಗೆ ಭ್ರಮೆಯಾದಂಗ ನಿನಗೂ ದೊಡ್ಡ ಭ್ರಮೆ ಆಗದ. ಅವನ್ನೆಲ್ಲ ತಿಳ್ಕೊಂಡಿದ್ದ, ಆದ್ರೂ ಗುರುವಿನಲ್ಲಿ ಹೋಗೋತನ ಗತಿ ಇಲ್ಲಂಗಾಯ್ತು ನೋಡ್ರಿ. ಯಾಕೆ ಸುಖ ಆಗಲಿಲ್ಲ? ನನಗೆ 64 ವಿದ್ಯೆಗಳ ಜ್ಞಾನ ಅದ, ಸಂಗೀತ ಜ್ಞಾನ ಅದ, ಸನ್ಯಾಸತ್ವ ಜ್ಞಾನ ಅದ, ತ್ರಿಕಾಲ ಜ್ಞಾನ ಅದ.
ಎಲ್ಲ ಜ್ಞಾನ ಇದ್ರು ನನಗ್ಯಾಕೆ ಆನಂದ ಇಲ್ಲ, ದುಃಖಕ್ಕೆ ಕಾರಣ ಏನಂತ ಸನತ್ ಕುಮಾರಿಗೆ ಹೋಗಿ ಶರಣಾದಾಗ ಹೇಳ್ದ, ಹೇ ನಾರದ, ಎಲ್ಲ ತಿಳಿದಿದ್ದೆಲ್ಲ. ಅವನಿಗೆ ಎಷ್ಟು ಸಿಟ್ಟು ಬಂತು ನೋಡಿ ಹೇಳಾಗ. ನಾರದ, ಹೌದಪ್ಪ, ನಾನು ಎಲ್ಲ ಕಲ್ತೀನಿ, ನನಗೆ ಆನಂದ ಇಲ್ಲ, ನಾನೇ ಶ್ರೇಷ್ಠ ಅಂತಿದ್ದೆಲ್ಲ, ಏನೇನು ತಿಳ್ಕೊಂಡಿದ್ದೆ ಹೇಳಂದ. ಅವನು ಅದು ಇದು ಎಲ್ಲ ಸಾಮಾನ್ಯ ವಿದ್ಯೆಗಳು ಹೇಳ್ತಾ ಬಂದ. ಮತ್ತೆ ಅಂದಾಗ ಭೂಲೋಕದ ಜ್ಞಾನ ಅದ, ವೈಕುಂಠ ಜ್ಞಾನ ಅದ, ಮತ್ತೆ 3 ಲೋಕದ ಜ್ಞಾನ ಅದ. ಮತ್ತೆ ಅಂದ, ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲದ ಜ್ಞಾನ ಅದ. ಯಾವಾಗ ಏನಾಗ್ತದಂತ ಹೇಳ್ತೀನಿ, ಅದು ಗೊತ್ತದಂತ. ಮತ್ತೇನಂದ್ರೆ ವೇದಗಳ ಜ್ಞಾನ ಅದ, 4 ವೇದಗಳ ಜ್ಞಾನ ಅದ, 28 ಆಗಮಗಳ ಜ್ಞಾನ ಅದ, 1180 ಉಪನಿಷತ್ತುಗಳ ಜ್ಞಾನ ಅದ, 108 ಉಪನಿಷತ್ ಜ್ಞಾನ ಅದ, ಅದಕ್ಕಿಂತ ಪೂರ್ವ ದಶೋಪನಿಷತ್ ಜ್ಞಾನ ಅದ, ವ್ಯಾಕರಣ, ಛಂದಸ್ಸು, ರಾಮಾಯಣ, ಮಹಾಭಾರತ, ಸಂಗೀತ, ಸಾಹಿತ್ಯ, ಏನು ಬೇಕು ಎಲ್ಲ 64 ವಿದ್ಯೆ ಅಂತ ಹೇಳಿನಲ್ಲ ಅಂದ. ಮತ್ತೇನು ಗೊತ್ತಿಲ್ಲದ ವಿಷಯ ನಿನಗೆ ಗೊತ್ತಿದ್ರೆ ನೀನೇ ಹೇಳೋ, ತಿರುಗಿ ಏನು ಕೇಳಿ ತಲೆ ಕೆಡಿಸಬಾರ್ದಂದ. ಅವನು ತಲೆ ಕೆಟ್ಟೋಯ್ತು ನನಗೆ ಹೇಳಿ ಮತ್ತೇನಂದ್ರೆ ಇಷ್ಟೆಲ್ಲ ಹೇಳಿನಲ್ಲ, ಇದ್ರಾಗ ನನಗೆ ಗೊತ್ತಿಲ್ಲದ ಏನಾನಿದ್ರೆ ನೀನೇ ಹೇಳ್ಬಿಡು, ನಿನಗ ಗೊತ್ತಿಲ್ಲದ್ದು ಏನಾನಿದ್ರೆ ಅದೆಲ್ಲ ನನಗೆ ಗೊತ್ತದ ನೋಡಂದ. ನಿನಗೆ ಗೊತ್ತಿಲ್ಲದಿರ್ಬೋದು, ನನಗೆ ಗೊತ್ತಿಲ್ಲದ ಏನಿಲ್ಲ ಅಂದ. ಅಂದ್ರ ಕುಂದ್ರು, ಎಲ್ಲ ಗೊತ್ತದ ನಿನಗೆ, ಇಲ್ಲಂತಲ್ಲ, ಆದ್ರೆ ಇಷ್ಟೆಲ್ಲ ತಿಳಿದದ್ದೇ ಜ್ಞಾನ ಅದಲ್ಲ, ಇದನ್ನ ತಿಳಿದಂತ ಜ್ಞಾನ ಅದಲ್ಲ, ಅದು ಯಾರ್ದಂದ? ತಿಳಿದೋನ ಯಾರು? ನಾನೇ ತಿಳಿದನಂದ. ನೀನೇ ತಿಳಿದೆ ಅಂದ್ರೆ ಹೆಂಗ ತಿಳಿದೆ? ಕಾಣಲ್ತನ ಶರೀರ ಅಂದ, ಕಾಣಂಗಿಲ್ಲ ನಿನಗ ಅಂದ. ಇದಂಗೆ ತಿಳಿತದ ಅಂದ ಸನತ್ ಕುಮಾರ್. ಅದಂಗೆ ತಿಳಿದದ, ಪ್ರತ್ಯಕ್ಷ ಪ್ರಮಾಣದ ಹೇಳಕತ್ತೀನಿ. ಮತ್ತೆ ಹೆಂಗ ತಿಳಿದ ಅಂತ ಕೇಳಿದ್ರೆ ಮತ್ತೆ ಬುದ್ಧಿ ಭ್ರಮಣೆ ನಿಮಗಾಗೋದು ನನಗಾಗೋದು ಗೊತ್ತಿಲ್ಲ ಅಂದ. ಇಲ್ಲ ಸ್ವಲ್ಪ ತಾಳು ಅಂದ. ದೇಹ ಜಡ ಅದು ನೋಡು ಅಂತ ತಿಳ್ಸಕ ಅನ್ನಮಯ ಕೋಶದ ಬೋಧ ಮಾಡ್ಬೇಕಾಯ್ತು ಸನತ್ ಕುಮಾರ್. ಯಾಕಂದ್ರೆ ಈ ಶರೀರ ಜಡ ಅದ, ಸ್ವಯಂ ಇದರಕತ್ತು ಶೂನ್ಯತ್ವಂ ಜಡತ್ವಂ ಏನಾರದ. ಇದಕ್ಕೆ ತನ್ನ ಜ್ಞಾನ ಇಲ್ಲ, ಪರರ ಜ್ಞಾನ ಇಲ್ಲ. ಇಂಥದ್ದು 4 ವೇದ, 28 ಆಗಮ, 18 ಪುರಾಣ ಏನೇನೇ ಹೇಳ್ತಿದ್ದಲ್ಲ, ಇದು ಹೆಂಗ್ ತಿಳಿತದೆ ಹೇಳಂದ. ಅವಾಗಂದ ಹೌದಲ್ಲ ಅಂದ. ಮತ್ತೆ ಈಗೇನು ಹೇಳ್ತಂದ? ಹೀಗೆ ಹೇಳಿದಾಗ ಮತ್ತೆ ಹಿಂಗೆ ಹೋಗ್ತಾ ಅನ್ನಮಯ ಕೋಶ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಕೋಶವನ್ನು ಬಿಡಿಸಿ ಹೇಳಿದಾಗ ಅವಾಗ ಗೊತ್ತಾಯ್ತು, ತೋರದಯ್ಯೋ ಸುಖ ತೋರದಯ್ಯೋ, ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವಗೆ. ನೋಡೋ, ಎಲ್ಲ ತಿಳಿದವ ಏನು ನೀ ಇದ್ದೆಲ್ಲ ಅವನೇ ಬ್ರಹ್ಮ ನೋಡ ಅಂದ. ಇವ್ಯಾವಲ್ಲ ತಿಳಿಸ್ಕೊಂತ, ಇವೆಲ್ಲ ತಿಳಿಸ್ಕೊಂಡವೆಲ್ಲ ನಿನ್ನ ಕಡೆಯಿಂದ. ಮತ್ತೆ ತಿಳಿಯುವವನು ಸತ್ಯ, ತಿಳಿಸಿಕೊಳ್ಳುವೆಲ್ಲ ಮಿಥ್ಯ ಅಂತ ಹೇಳಿದಾಗ ಅಂಥ ಒಂದು ನಾರದ ಮಹರ್ಷಿಗಳಿಗೆ ಎಲ್ಲವನ್ನ ಅರಿದ ಫಲವೇನಯ್ಯ ತನ್ನ ತಾನರಿಯದ ನಕ್ಕ. ನಮಗತ್ತೂ ಹಿಂಗೆ ಆಗ್ಯದ. ಆ ಕಾರಣದಿಂದ ಇಲ್ಲಿ ಏನು ಹೇಳಿದ್ರು ಮಹಾತ್ಮರು, ಅನಂತ ವಿಚಾರಗಳನ್ನು ಹೇಳಿ ಮನದಿಂ ಆರಯ್ಯದ ಆ ಮನವನು
ತನ್ನ ಎನಿಸದೋರಿಕೆ ಇಲ್ಲದೆ ಅಡಗಿಸಿ ಅನುಪಾದಿಕನು ಎನಿಸಿದೊಡೆ ತಾನಲ್ಲಿ ಚಿದ್ಘನ ಪರಬ್ರಹ್ಮ ಸ್ವರೂಪ ಎನಿಸಿರುಕು. ಹೀಗೆ ಯಾವ ಮನಸ್ಸದ ಆ ಮನಸ್ಸು ಏನು ಮಾಡ್ತಂದ್ರೆ ವಿಷಯವನ್ನ ಚಿಂತೆ ಮಾಡ್ತದ. ಆ ಮನಸ್ಸು ಯಾವ ಚಿಂತೆ ಮಾಡ್ತದ? ವಿಷಯಗಳನ್ನ ಚಿಂತೆ ಮಾಡ್ತದ. ಬರೇ ಶಬ್ದ ಸ್ಪರ್ಶ ರೂಪ ರಸಗಂಧ ಅದ್ರ ಚಿಂತೆನೆ. ಅದು ಯಾವಾಗ ಚಿಂತೆ ಮಾಡೋದು ಬಿಡ್ತದಂದ್ರೆ ನಿದ್ರಾವಸ್ಥೆಯಲ್ಲಿ ಆ ಮನಸ್ಸು ಲಯ ಆಗ್ತದ. ಅದಕ್ಕಾಗಿ ಆ ಚಿಂತೆ ಅದ್ರ ಜೊತೆ ಲಯ ಆಗ್ತಾವ. ಕೋಳಿ ಒಳಗ ಗೂಡಿನಾಗಂದ್ರೆ ಮರಿಗಳನ್ನು ಹೊರಗೆ ಬಿಟ್ಟು ಒಳಗೆ ಗೂಡು ಸೇರ್ತದೆ ಏನದು. ಕೋಳಿ ಯಾವತ್ತು ಮರಿಗಳನ್ನ ಪಕ್ಕದಲ್ಲಿ ಇಟ್ಕೊಂಡೇ ತಾನು ಕೂಡ ಗೂಡಲ್ಲಿ ಸೇರ್ತದೆ. ಮೊದಲು ಮರಿಗಳನ್ನ ಏನು ಮಾಡ್ತದ? ತನ್ನ ರೆಕ್ಕೆಗಳಲ್ಲಿ ಮುಚ್ಕೊಂತದ. ಹಿಂಗೆ ಆ ಕಡೆ ಓಡಾಡ್ತದು. ಅವನ್ನೆಲ್ಲ ಪಕ್ಕದಲ್ಲಿ ಮುಚ್ಚಿಕೊಂಡು ತಾನು ಎಲ್ಲಿ ಲಯ ಆಗ್ತದ? ಆ ಗೂಡಿನಲ್ಲಿ ಲಯ ಆಗ್ತದೆ. ಅಂದ್ರೆ ಮರಿಗಳನ್ನ ಕೂಡಿಕೊಂಡೇ ಲಯ ಆಗೋದಿಲ್ಲ. ಒಳಗೆ ಮರಿ ಆವಿಲ್ಲ, ಕಾಣವಲ್ಲು. ಈಗ ಯಾಕ ಕಾಣಲಾರ್ದಂಗೆ ಮುಚ್ಕೊಂಡ. ಅದಕ್ಕೆ ಅಲ್ಲಿ ಮಾಯಾಕ ಶರೀರದಲ್ಲಿ ಮನಸ್ಸು ತನ್ನ ಎಲ್ಲ ವಿಷಯ ಶಬ್ದಾದಿ ಸಂಸ್ಕಾರಗಳ ತಗೊಂಡೇ ಅದು ಲಯ ಆಗಿರ್ತದೆ. ಹೌದಿಲ್ಲ? ಮತ್ತೆ ಯಾವಾಗ ಕೋಳಿ ಬಾಗಿಲು ತೆಗೆದು ಬೆಳಕಾಯ್ತು ಮತ್ತೆ ಹೊರಗೆ ಬರ್ತಾನೆ. ಮರಿಗಳನ್ನು ಒಳಗೆ ಬಿಟ್ಟು ತಾನು ಹೊರಗೆ ಬರ್ತಾನೆ. ಹೋಗ್ಬೇಕಾದ್ರೆ ಮರಿಗಳನ್ನು ತಗೊಂಡು ಹೋಗ್ತದ, ತಾನೊಂದು ಹೋಗೋದಿಲ್ಲ ಮರಿಗಳನ್ನು ಬಿಟ್ಟು. ಆ ಗೂಡಿನಿಂದ ಮತ್ತೆ ಹೊರಗೆ ಬರ್ಬೇಕಾದ್ರೆ ಮರಿಗಳನ್ನು ಬಿಟ್ಟು ತಾನು ಹೊರಗೆ ಬರಂಗಿಲ್ಲ, ಅವನು ತಗೊಂಡೇ ಬರ್ತದೆ. ಅದಕ್ಕಾಗಿ ಈ ಜಾಗ್ರಾವಸ್ಥೆಗೆ ಬರುವಾಗ ಮನಸ್ಸು ನಿನ್ನೆಯವರೆಗೂ ಏನು ಸಂಸ್ಕಾರಗಳನ್ನ ಇಟ್ಕೊಂಡು ಹೋಗ್ಯದ. ನಿದ್ರಾವಸ್ಥೆ ಗೂಡದು, ಅದು ಗೂಡಿದ್ದಂಗೆ. ಅದು ಸಂಸ್ಕಾರ ಹಿಡ್ಕೊಂಡು ಹೋಗ್ಯದ. ಜಾಗ್ರಾವಸ್ಥೆ ಬೆಳಕಾಯ್ತಲ್ಲ, ಸಂಸ್ಕಾರ ಹಿಡ್ಕೊಂಡು ಹೊರಗೆ ಬರ್ತದೆ. ಬಂದು ಏನಪ್ಪ ನೀನು ಆಫೀಸಿಗೆ ಹೋಗಿಲ್ಲ, ನೀ ಗೆಳೆಯೋಕೆ ಹೋಗಿಲ್ಲ, ನೀ ದನ ಹೊಡ್ಕೊಂಡು ಹೋಗಿಲ್ಲ, ಈಗ ನೀ ಮನೆಗೆ ಇದು ಮಾಡಕ್ಕೆ ಹೋಗಿಲ್ಲ, ಮತ್ತೆ ಎಲ್ಲ ಹೇಳ್ತಿದ್ದಿಲ್ಲ. ನಿನ್ನೆ ಕೆಲಸ ಎಲ್ಲಿ ಬಿಟ್ಟಿದ್ದಿ, ಬಿಟ್ಟು ಕೆಲಸ ಮಾಡೋದಕ್ಕೆ ಹೇಳ್ತಾರೋ, ಮತ್ತೆ ಬಿಟ್ಟು ಕೆಲಸ ಮಾಡಿಬರಂತರು. ರೈತ ಹೋಗ್ತಾನ, ನಿನ್ನೆ ಏನು ಮಾಡ್ಯಾನ ಹೊಲದಾಗ, ಎಲ್ಲಿ ಹರಿಗ್ಯಾನ ಆ ಸಾಲಿಗೆ ಮತ್ತೆ ಮುಂದುವರಿಸ್ತಾನ. ಮತ್ತೆ ಒಬ್ಬ ಬೇರೆ ಬಡಿಗೆ ತನ ಯಾರೇ ಮಾಡಿದ್ರು ಕೂಡ ನಿನ್ನೆ ಏನು ಮಾಡ್ಯಾನ ಅವ್ನು ಮುಂದಿನ ಕೆಲಸ ಮಾಡ್ತಾನ. ಅವ್ ಮರ್ತಾನೆ, ನೀನ ಮರಿಬೇಕಾಗಿತ್ತಲ್ಲಪ್ಪ, ಯಾಕೆ ಮರಲಿಲ್ಲ? ನಿದ್ದೆಗ ಎಲ್ಲವೂ ಮರ್ತೀವಿಲ್ಲ, ಇದು ಒಪ್ತೀವಲ್ಲ ಅನುಭವಕ್ಕೆ. ನಿದ್ದೆಗೆಲ್ಲ ಮರ್ತೀವಿ. ಮತ್ತೆ ನಿನ್ನೆ ತನ ಏನು ಮಾಡಿವಿ ಎಲ್ಲ ಮರ್ತೀವಿ, ಒಪ್ತೀವಲ್ಲ. ಮತ್ತೆ ಬೆಳಗ್ಗೆ ಹೆಂಗೆ ನೆನಪು ಬಂತು ನಿಮಗೆ? ಸಂಸ್ಕಾರ ಹಿಡ್ಕೊಂಡ ಮಲಗಿದ್ದಿ, ಸಂಸ್ಕಾರ ಹಿಡ್ಕೊಂಡ ಬಂದಿದ್ದಿ. ಅದಕ್ಕೆ ಬೆಳಗ್ಗೆ ಎದ್ದ ಮೇಲೆ ಮತ್ತೆ ಎಂದಿನಂತೆ ಜೀವ ಭಾವ ಇರಲು ನಿಜ ನಿಗಮ ಗುರುವಿನಿಂದ ಅರಿದೊಡೆಯನು ಮುಕ್ತಿ ಸಾಧ್ಯಬಹುದೇ. ಅದು ಅದಕ್ಕೆ ಏನು ಮಾಡಬೇಕಾದ? ಸಂಸ್ಕಾರಗಳನ್ನು ನಷ್ಟ ಮಾಡಬೇಕಾಗಿದೆ. ಚಿಂತಿಸದೆ ಅಂದರೆ ಚಿಂತೆಯನ್ನು ಮಾಡದೆ ಮನಸ್ಸಿನಲ್ಲಿ ಆ ಮನಸ್ಸು ತಿಳಿಯುವ ಚಿದಾಭಾಸ ರೂಪ ತನ್ನನ್ನು ಪ್ರತೀತಿಯಾಗಂತ ಲಯ ಮಾಡಬೇಕು. ನೋಡು, ಅದು ಕೂಡ ಲಯ ಆಗ್ಬೇಕು. ಆದ್ರೆ ಹೆಂಗಾದ್ರೆ ಗೊತ್ತದ, ಮನೆಯವನಿಗೆ ಕೋಳಿ ಗೂಡಿನಾಗ ಆದಂತ ಅವನಿಗೆ ಗೊತ್ತದ. ಆದಂಬುದು ಗೊತ್ತದಿಲ್ರಿ. ಇಲ್ಲಿ ಮನಸ್ಸು ಲಯ ಆದ್ಮೇಲೆ ಮನಸ್ಸು ಒಂದು ಆದ ಅನ್ನೋದು ಕೂಡ ಲಯ ಆಗ್ಬೇಕಂತ. ಅದು ಲಯ ಆಗ್ಬೇಕು. ಆದಾಗ ಆ ಒಂದು
ದೃಶ್ಯವಾಗಿರುವಂತ ಮನಸ್ಸನ್ನ ದೃಕ್ ರೂಪಲ್ಲಿ ಸೇರಿಸ್ಬೇಕು. ದೃಶ್ಯ ಅಂದ್ರೆ ಕಾಣ್ತದ, ಕಾಣುವುದನ್ನು ನೋಡುವುದು ದೃಕ್ಕು. ಇದು ಪುಸ್ತಕ ದೃಶ್ಯ ಕಾಣ್ತದಿಲ್ಲ, ಇದು ನೋಡೋನು ನಾನು ದೃಕ್ಕು. ನಾನು ನೋಡೋನು ಕೈ ನೋಡ್ತದ, ಕೈ ಕಿವಿ ನೋಡಂಗಿಲ್ಲ, ಕಣ್ಣು ನೋಡ್ತದ. ನೋಡಿದ್ರು ಇದು ದೃಶ್ಯ ತಿಳಿಸಂತದ, ನಾ ತಿಳಿತೀನಿ. ಇದು ಕಾಣಿಸಿಕೊಳ್ತದ, ನಾ ಕಾಣ್ತೀನಿ. ಕಣ್ಣು, ಕಣ್ಣಿಗೆ ಇದು ದೃಶ್ಯ ಆಯ್ತು, ಕಣ್ಣು ದೃಕ್ಕಾಯ್ತು, ಇದು ತಿಳಿತದಲ್ಲ. ಈ ಕಣ್ಣಿಗೆ ಜ್ಞಾನ ಆಯ್ತಲ್ಲ, ಇದು ಪುಸ್ತಕ ಅಂತ. ಕಣ್ಣಿಗೆ ಆಗಿಲ್ಲ, ಅದು ಮನಸ್ಸಿಗಾದ. ಅಂದ್ರೆ ಮನಸ್ಸು ಈ ಕಣ್ಣನ್ನು ತಿಳಿತು ನೋಡು. ಆ ಮನಸ್ಸನ್ನು ಯಾವ ತಿಳಿತದ? ಬುದ್ಧಿ ತಿಳಿತದ. ಆ ಬುದ್ಧಿಯನ್ನ ಚಿತ್ತು ತಿಳಿತದ. ಅವೆರಡನ್ನ ಅಹಂಕಾರ ತಿಳಿತದ. ಆ ಅಹಂಕಾರವನ್ನು ಕೂಡ ಜ್ಞಾತೃ ತಿಳಿದು ಆ ಜ್ಞಾತೃ ಭಾವವನ್ನು ಕೂಡ ಆ ಬ್ರಹ್ಮ ಸ್ವರೂಪ ನೀ ತಿಳಿತಿದ್ದಿ, ಅದು ನೀನು. ಹಾಗಾಗಿ ಇಲ್ಲಿ ಅರಿವೇ ತಾನೆಂದು ಅರಿದವೆಂಬುದೇ ಏನೊಂದು ಅರಿಯದೆ ಬರಿದೆ ತನ್ನಲ್ಲಿಯೇ ನೆರೆಲೀಯವಾಗಿ ಸೈತಿದ್ದು ಅದನ್ನೊಲೆದು ನೀನು ಅರಿ ಪರ ಬ್ರಹ್ಮರೂಪ ಅದೆಂದು. ಏನ್ ತಿಳ್ಕೊ ನೀನು? ನಾನು ಕೇವಲ ಅರಿವೇ ಅಂದ್ರೆ ಎಲ್ಲವನ್ನ ತಿಳಿಯುವ ಚೈತನ್ಯ ರೂಪ ಅಂತ. ಆ ಚೈತನ್ಯ ರೂಪವೇ ನಾನೆಂದು. ಇಲ್ಲೇನಾದವು ಇಲ್ಲಿಯವರೆಗೂ ಅಚೇತನವಾದವೆಲ್ಲ ನಾನಲ್ಲ, ಚೇತನ ನಾನಂತ. ಅಚೇತನ ಅಂದ್ರೆ ಜಡವಾದವು ನಾನಲ್ಲ, ಅಜಡವಾದವು ನಾನಂತ. ಇಲ್ಲಿ ಅಚೇತನ ಅಂದ್ರೆ ಅಶಾಶ್ವತವಾದುವಂತ, ಚೇತನ ಅಂದ್ರೆ ಶಾಶ್ವತವಾದುವಂತ. ಅಚೇತನ ಅಂದಾಗ ಇವು ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಇರುವವಲ್ಲಂತ. ನಿಚೇತನ ಅಂದ್ರೆ ಎಲ್ಲ ಕಾಲದಲ್ಲಿ ಇರುವವನಂತ. ಹಿಂಗ ವಿಚಾರ ಮಾಡ್ತಾ ಮಾಡ್ತಾ ಹೋಗೋದಿಲ್ಲಿ. ಇದು ಸುಳ್ಳಾದೇನು? ಶಾಸ್ತ್ರ ಕೇಳಿದವರಿಗೆ ನಿಮಗೆ ಸುಳ್ಳಾಗೋದಲ್ಲ. ಯಾಕಂದ್ರೆ ಬಹಳ ಸಾಧನೆ ಮಾಡಿ ಸುಮಾರು 20-25 ವರ್ಷ ಸಾಧನೆ ಆದದ್ದು. ಇದೇನು ಕೆಲಸ ಮಾಡಿಲ್ಲ ಅಂತ ಯಾರು ತಿಳ್ಕೋಬಾರದು. ಪಕ್ಕಾ ಕೆಲಸ ಆಗಿರ್ತದ. ಒಬ್ಬರಿಗೆ ಹೇಳಕ್ ಬರ್ತದ, ಒಬ್ಬರಿಗೆ ಹೇಳಕ್ ಬರಂಗಿಲ್ಲ. ಹೇಳಕ್ ಬಂದವರಿಗೆ ಕೆಲಸ ಆಗ್ಯದ, ಹೇಳಕ್ ಬರ್ಲಾದವ್ರಿಗೆ ಕೆಲಸ ಆಗಿಲ್ಲ ಅಂತ ಅರ್ಥ ಮಾಡಬಾರ್ದು. ಯಾಕಂತ ಕೇಳ್ರಿ, ಇಬ್ಬರು ಊಟ ಕುಂತಾರ, ಇಬ್ಬರು ನೀಡ್ಯಾರ, ಇಬ್ಬರು ಊಟ ಮಾಡ್ಯಾರ. ಅವನು ಹೇಳ್ತಾನ, ಏನು ಅಮೃತ ಸಮಾನವಾಗಿ ಎಂಥ ಒಂದು ಅಡಿಗೆ ಮಾಡಿದ್ರಿ, ಬಹಳ ತೃಪ್ತಿ ಆಯ್ತು, ಬಹಳ ಆನಂದ, ಬಹಳ ರುಚಿ ಇತ್ತು, ಅಮೃತ ಸಮಾನ ಇತ್ತು, ಧನ್ಯರಂತ. ಪಕ್ಕದಾಗ ಅವನೇನು ಮಾತಾಡವಲ್ಲ. ಯಾಕೆ ಮಾತಾಡಲ್ಲ? ಅವನು ಹೊಟ್ಟೆ ತುಂಬಿಲ್ಲ. ಇವನಿಗೆ ತುಂಬೇದ, ಅವನಿಗೆ ತುಂಬೇದ. ಅವನು ಹೇಳವಲ್ಲ, ಇವನು ಹೇಳ್ತಾನೆ. ಹೇಳೋನಿಗೆ ಹೊಟ್ಟೆ ತುಂಬೇದ, ಹೇಳೋದವನಿಗೆ ಇಲ್ಲ ಅಂತ ಅರ್ಥ ಮಾಡ್ತಾರೆ. ಯಾಕಂದ್ರೆ ಮಾತಾಡಕ್ ಬರೋಲ್ತು, ಮೂಕನ ಹೇಳಕ್ ಬರೋಲ್ತು. ಈ ಮಾತಾಡೋ ಸಾಮರ್ಥ್ಯ ಅದ, ಹೇಳ್ತಾನ. ಇಬ್ಬರಿಗೆ ಆಗ್ಯದ, ಇಬ್ಬರಿಗೆ ಹೊಟ್ಟೆ ತುಂಬ ಸತ್ಯ. ಅದ್ರಂಗ ಈ ಪ್ರಯತ್ನದಿಂದ ಏನು ಸಾಧನೆ ಮಾಡ್ತಕ್ಕಂಥ ನಮ್ಮ ಬಳಗ ಇಲ್ಲೇ ಇರಲಿಲ್ಲ. ನಮ್ಮ ಬಳಗ ಅಂದ್ರೆ ವೇದಾಂತದ ಬಳಗ ಅನ್ಬೇಕು. ಈ ಬರೀ ಶಕ್ತಿ ನಿರ್ದ ವೇದಾಂತ ಬಳಗಂತ ಅನ್ನಂಗಿಲ್ಲ. ವೇದದ ಅಂತ್ಯ ಭಾಗದಲ್ಲಿ ಇರುವಂತ ಪರಮಾತ್ಮನ ಪ್ರತಿಜ್ಞೆಯನ್ನ ಪಾಲನೆ ಮಾಡುವಂತ ಜೀವಿಗಳು ಜಗತ್ತಿನಲ್ಲಿ ಎಲ್ಲೆಲ್ಲರೂ ಅಲ್ಲೆಲ್ಲರೂ ಕೂಡ ವೇದಾಂತ ಬಳಗಂತ. ಅವ್ರು ನಿಜವಾಗಿಯೂ ಪರಮಾತ್ಮನ ವಾಕ್ಯ ಅಂತ ದೃಢವಾಗಿ ನಂಬಿದಂಥವರು. ವೇದ ಯಾರು ಹೇಳ್ಯಾರ? ನಾನು ಹೇಳಿನೆ, ನೀನು ಹೇಳಿದ್ದೆ.
ಅಂದ್ರೆ ನಿಜವಾಗಿ ಯಾರ ಮಕ್ಕಳು? ಇವರೇ ನೋಡು, ಪರಮಾತ್ಮನ ಮಕ್ಕಳು, ಇವರೇ ಶಿವನ ಮಕ್ಕಳು. ಇದನ್ನ ಈ ಮಾತನ್ನು ಕೇಳಲಾರ್ದ ಅನ್ಯ ಮಾತುಗಳನ್ನ ಏನು ಕೇಳಿವಿ ಅಂತಂದ್ರೆ ಇವರು ಚರ್ಮದ ಮಕ್ಕಳು ಅಷ್ಟೇ. ನಾವೆಲ್ಲ ತಂದೆ ತಾಯಿ ರಕ್ತ ವೀರ್ಯದ ಚರ್ಮ ಧಾತುವಿನಿಂದ ಬಂದವರು, ಶಿವಧಾತುವಿನಿಂದ ಉತ್ಪತ್ತಿ ಆದವರೆಲ್ಲ. ಇವ್ರ ಮಾತು ನಂಬಿ ಅವನ ಮಾತು ನಂಬಿಲ್ಲ ಅಂದ್ರೆ ನಾವೆಲ್ಲ ಈ ಒಂದು ಹುಟ್ಟಿ ಹುಟ್ಟಿ ಸಾಯುವ ತಂದೆ ತಾಯಿಗಳೇ ಹುಟ್ಟಿದವರು. ನಮ್ಮನ್ನು ಹುಟ್ಟಿಸವರೇ ಸತ್ತಾರಂದ್ರೆ ಸತ್ತೋರು ಬೀಜಕ್ಕೂ ಹುಟ್ಟಿದ ಮೇಲೆ ಇವನ ಹೆಂಗ ಬದುಕ್ತಾನ ಅಂತ ಅರ್ಥ. ಬೀಜನೇ ಸುಮಾರಿದ್ದಾಗ ಬೆಳೆ ಸುಮಾರು ಅಂತೀವಿಲ್ಲ. ಈ ವರ್ಷ ಹತ್ತಿ ಭಾಳ ಲಾಸ್ ಆದವನ. ಯಾಕೆ? ಪಕ್ಕದೊಲ್ದಾಗ 10-20 ಕ್ವಿಂಟಲ್ ಬೆಳೆದ ಎಕರೆಗೆ, ನಿಂದ ಯಾಕೆ 6 ಕ್ವಿಂಟಲ್ ಅಂದ್ರೆ ಬೀಜ ಸರಿ ಇದ್ದಿಲ್ಲ, ಮೋಸ ಆಯ್ತು. ಹೊಲ ಮೋಸ ಮಾಡಿಲ್ಲ, ಮಳೆ ಮೋಸ ಮಾಡಿಲ್ಲ. ಯಾಕೆ ಎಲ್ಲರಿಗೂ ಬಂದು ಮಳೆ ಬಂದದ, ಎಲ್ಲರಿಗೂ ಬಂದದ್ದೇ ಬಂದದ. ಆದ್ರೆ ಬೆಳೆ ಯಾಕೆ ಕಡಿಮೆ ಬಂತು? ಬೀಜ ಮೋಸ ಆಯ್ತು. ಬೀಜ ಸುಮಾರು ಆಯ್ತು, ಬೆಳೆ ಸುಮಾರಾಯ್ತು. ಮತ್ತೆ ಇವು ನಾವೆಲ್ಲ ಬಂದದ್ದು ಶರೀರ ಸುಮಾರು ಬೀಜಕ್ಕೆ ಬಂದದು. ಯಾವ ಶಿವ ಬೀಜಕ್ಕೆ ಬಂದವು? ಸುಳ್ಳು ಪೊಳ್ಳು ಬೀಜದಿಂದ ಹುಟ್ಟಿದ ಈ ಜಗತ್ತೆಲ್ಲವೂ ಪೊಳ್ಳೆ ಅಂತ ಹಿಡಕು. ಪೊಳ್ಳು ಅಂದ್ರೆ ಸುಳ್ಳು ಅಂತ. ಆದ್ರೆ ಒಳಗಡೆ ಏನದ? ಸುಳ್ಳಿನಲ್ಲಿ ಒಂದು ಸತ್ಯ ಅದ, ಅದನ್ನು ತಿಳ್ಕೊಕ್ ಇದು ಬೇಕಾಗಿದೆ. ಸುಳ್ಳಿನಲ್ಲಿ ಒಂದು ಸತ್ಯ ಅಡಿಗೆ. ನಾವೇನದ ಸತ್ಯದ ಜ್ಞಾನ ಗೊತ್ತಿಲ್ಲದ ಕಾರ ಸುಳ್ಳನ್ನು ಸತ್ಯ ಅಂತ ತಿಳ್ಕೊಂಡಿವಿ ಇಲ್ಲಿಗೆಲ್ಲರೂ. ಅದಕ್ಕೆ ಈಗ ಮಹಾತ್ಮದ ಅಭಿಪ್ರಾಯ ಏನದ? ನೀನು ತಿಳ್ಕೊಂಡಿದ್ದಿ ಬರಾಬರಿ, ಇಲ್ಲಂತಲ್ಲ, ತಿಳಿಯುವ ಜ್ಞಾನ ಅದ. ಆದರೆ ಅಲ್ಲಿ ಸ್ವಲ್ಪ ಫರ್ಕ್ ಆಗ್ಯದ. ಯಾವುದು ಸತ್ಯ ಆದ, ಆನಂದ ಆದ, ಆನಂದಾಪೇಕ್ಷಣ ಅದ, ಆನಂದ ಅಪೇಕ್ಷಣ ಅದ. ಆದ್ರೆ ನಿನ್ನ ಪ್ರಯತ್ನನೂ ಅದ. ಯಾಕೆ ಆಗಿಲ್ಲ ಅಂದ್ರೆ ಅದು ಇರೋದೊಂದಲ್ಲಿ ನೀವು ಹುಡುಕೋದೊಂದಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲಿವರೆಗೂ ನಾವು ಹುಡುಕರಿ ಕಣ್ಣಿಲ್ಲ ಅಂದ್ರೆ ನಿನ್ನೆ ಹೇಳಿದ್ನಲ್ಲ, ಸೂರ್ಯನ ದೃಷ್ಟಾಂತ. ಸೂರ್ಯ ಉದಯನೇ ಆಗಿಲ್ಲ ಅಂತ ಅವನು. ಹಾಗಾಗಿ ಹೇಳಿದ್ರು, ಎಲ್ಲಿದೆ ಅಂದ್ರೆ ಅದು ನಿನ್ನೋಳಿಯದು ಸತ್ಯ ಪದ, ಅದನ್ನು ಅನುಭವದಿ ನೋಡು ಮನುಜ, ನೀನೇ ಮುಕ್ತ, ನೀನೇ ಬ್ರಹ್ಮಲ್ಲ. ಹಾಗೆ ಇಲ್ಲಿ ಅರಿವೇ ತಾನೊಂದು ಅರಿವು ಎಂಬುದೇನೊಂದು ತಿಳಿಲಾರ್ದಂಗ ಊಹೆಗೂ ನಿಲುಕದೆ ಯಾವ ಸ್ವರೂಪ ಉಂಟಲ್ಲ ಅದೇ ಪರಬ್ರಹ್ಮವೆಂದು. ಒಬ್ಬದ್ ಬಂದ ಶಾಸ್ತ್ರಜ್ಞಾನ ಮಾಡದ್ ಕೇಳಿದ, ಭೂಮಿ ಏನು ಅಂದ್ರೆ ಇದು ಭೂಮಿ ದೊಡ್ಡದ್ರಂದ. ಹೌದು, ಭೂಮಿಗಿಂತ ದೊಡ್ಡದು ಯಾವುದು? ಪಂಚಮಹಾಭೂತ ಪಂಚಕರಣ ಗುರುಗಳಲ್ಲಿ ಕೇಳಿದ್ದಲ್ಲ. ಅವ್ರು ಏನಂತ ಹೇಳ್ಯಾರ? ಭೂಮಿಗಿಂತ ದೊಡ್ಡದು ನೀರು ಅಂದ. 3 ಭಾಗ ನೀರು, 1 ಭಾಗ ಭೂಮಿ ಅದ. ಅದಕ್ಕೆ ಭೂಮಿಗಿಂತ ದೊಡ್ಡದು ನೀರು. ನೀರಿಗಿಂತ ದೊಡ್ಡದು ಯಾವುದಂದ? ನೀರಿಗಿಂತ ದೊಡ್ಡದು ಅಗ್ನಿ ತತ್ವ. ಅಗ್ನಿಗಿಂತ ದೊಡ್ಡದು ಯಾವುದು? ವಾಯು ಅಂದ. ವಾಯುಗಿಂತ ದೊಡ್ಡದು ಯಾವುದಪ್ಪ? ಆಕಾಶ ಅಂದ. ಯಾಕಂದ್ರೆ ಆಕಾಶಕ್ಕಿಂತ ಇವ್ಯಾವ ದೊಡ್ಡವಲ್ಲ, ಆಕಾಶವೇ ದೊಡ್ಡದು ಅಂತ ಹೇಳಿದ್ನಲ್ಲ, ಒಪ್ಪಿದ. ಆಕಾಶಕ್ಕಿಂತ ದೊಡ್ಡದು ಯಾವುದಂದ? ಊಹೆ ಮಾಡಿ ತಿಳಿಲಿಕ್ಕೆ ಅಸಾಧ್ಯ ಆಯ್ತು ನೋಡಿ. ಊಹೆ ಮಾಡಿ ಹೀಗೆ ಇದೇ ದೊಡ್ಡದು ಅಂತ ತಿಳಿಲಿಕ್ಕೆ ಅಸಾಧ್ಯ ಆಯ್ತಲ್ಲ. ಆಕಾಶಕ್ಕಿಂತ ದೊಡ್ಡದಿಲ್ಲೇನು? ಅದಲ್ಲ. ಯಾಕಂದ್ರೆ ಇವೆಲ್ಲ ಇನ್ನೂ ದೊಡ್ಡವಾಗಿ ಕೊನೆಗೆ ದೊಡ್ಡದು ಯಾವುದು? ಆತ್ಮನೇ ಪರಬ್ರಹ್ಮ, ನೀನೇ ದೊಡ್ಡವನಂತ ಹೇಳ್ತು. ಹೌದು, ಅಲ್ಲಿ ಹೋಗಿ ಮುಟ್ಟಬೇಕಾಯ್ತು ನೋಡು.
ಅದನ್ನು ತಿಳಿಯೋಕ್ಕೋಸ್ಕರವಾಗಿ ಚಿಕ್ಕಂದಿನಲ್ಲೇ ಇರುವಂಥ ಯಾವ ಚಿಳಕಾಪುರ ಗ್ರಾಮದಲ್ಲಿ ಜನ್ಮವೆತ್ತಿದಂಥ ಗುರುಶಾಂತಮ್ಮ ಗುರುಶಾಂತಪ್ಪ ದೇವ ಮಲ್ಲಮ್ಮ ಎನ್ನುವ ಧರ್ಮ ಹೃದಯದಲ್ಲಿ ಧರ್ಮ ಭೂಮಿಯಲ್ಲಿ ಹುಟ್ಟಿ ಬೆಳೆದಂಥ ಸಿದ್ಧಾರೂಢ ಬಾಲಕ ಗುರುಗಳಲ್ಲಿ ಪಾಠಕ್ಕಾಗಿ ಶಾಲೆಗೆ ಕಳಿಸುವಾಗ ಆ ಶಾಲೆಯಲ್ಲಿರುವಂಥ ಗುರುಗಳು ಇವು ಪಾಠ ಮಾಡುವಾಗ ಈತನ ಪ್ರಶ್ನೆ ಒಂದು ದಿನ ಬಂದು ಎಲ್ಲ ಹೇಳಿದ ಗುರುಗಳೇ ಇದಕ್ಕಿಂತ ದೊಡ್ಡದು ಇದು ಇದು ಅಂತ ಹೇಳಿದ್ರಿ, ಆಕಾಶಕ್ಕಿಂತ ದೊಡ್ಡದು ಯಾವುದು ಅದನ್ನು ಹೇಳ್ರ ನೋಡು, ಇಲ್ಲೇ ಬಂದು ನೋಡ್ರಿ. ಆ ಒಂದು ಮಾತಿನಿಂದನೇ ಗೊತ್ತಾಯ್ತು ಇದನ್ನು ತಿಳಿಸೋಕೆ ನನ್ನಿಂದ ಸಾಧ್ಯ ಇಲ್ಲ. ಇದನ್ನ ನೀ ತಿಳಿಬೇಕಂತ ನಿನಗೆ ಆದಂದ್ರೆ ನೀನು ಸಾಮಾನ್ಯ ಮನುಷ್ಯ ಅಲ್ಲ, ಮಹಾಪುಣ್ಯ ಪುರುಷ. ಅದಕ್ಕಾಗಿ ಇದನ್ನು ತಿಳಿಯೋದಕ್ಕೋಸ್ಕರವಾಗಿ ಯೋಗ್ಯವಾದ ಗುರುಗಳೇ ನಿನಗಿದನ್ನು ತಿಳಿಸ್ಬೇಕು ವಿನಃ ನಮ್ಮಂಥ ಗುರುಗಳಿಂದ ಇದು ಸಾಧ್ಯ ಇಲ್ಲ ಅಂಥೇಳಿ ತಂದೆ ತಾಯಿಗಳನ್ನು ಕರೆಸಿ, ನಿನ್ನ ಮಗ ಸಾಮಾನ್ಯ ಜನರಂತೆ ಹುಟ್ಟಿದವನಲ್ಲ, ಮಹಾ ಜ್ಞಾನಿಯನ, ಇವರಿಂದ ಜಗತ್ತೇ ತಿಳಿಯುವಂಥ ಒಂದು ಅದ್ಭುತವಾದ ಕಾರ್ಯ ನಡೀತವ. ನಮ್ಮಿಂದ ತಿಳಿಲಿಕ್ಕೆ ಇವನು ಹುಟ್ಟಿದವನಲ್ಲ, ನಮ್ಮೆಲ್ಲ ಗುರುಗಳಿಗೆ ಗುರುವಾಗಿ ತಿಳಿಸುವಂಥ ಯೋಗಿ ಇವನಂತ ಹೇಳಿದಾಗ ಮುಂದೆ ಪ್ರಾರಂಭ ಆಯ್ತು ನೋಡ್ರಿ. ಸಾಮಾನ್ಯ ಅಲ್ಲ, ಮೈ ಜುಮ್ಮಂತಾವ. ಹಾಗಾಗಿ ನೀನು ನಾನು ಬೇರೆ ಆ ಚೈತನ್ಯ ಸ್ವರೂಪ ಇದ್ದೀನಿ ಅಂತ ನಮಗ ಊಹೆಗೂ ನಿಲುಕದೆ, ಅಂದರೆ ಆಕಾಶಕ್ಕಿಂತ ಮೇಲೆ ಏನಾದ ಆ ಊಹೆ ಮಾಡಿದ್ರೆ ಹಿಂಗಾದ ಹಂಗಾದ ದಪ್ಪಾದ ಉದ್ದಾದ ಬೆಳಗಾದ ಕಪ್ಪಾದ ಕರಗಾದ ಎಲ್ಲ ಊಹೆ ಮಾಡಿದ್ರೆ ನಮಗೇನು ಗೊತ್ತಾಗ್ತದ ಅದು ಅನುಭವ. ಅದರಂತೆ ಬ್ರಹ್ಮಾನುಸಂಧಾನಕ್ಕೆ ಸಾಧನವಾದಂಥ ಏನು ಮಾಡಪ್ಪ ಅಂದರೆ ಮುಂದೆ ಕೆಲವು ಮುದ್ರೆಗಳನ್ನು ಮಾಡಿ ಸಾಧಿಸು ಅಂತ ಆ ಅಧಿಕಾರಿಗೆ ಹೇಳ್ಬೇಕಾಯ್ತು ನೋಡ್ರಿ. ಅಧಿಕಾರಿ ಕರವೆರಡನ್ನು ತೊಳಕೆನಿಸಿ ಪಿಡಿದು ಬಿಗಿದು ಇರಿಸಿ ಮೇಲೆ ಅಂಗುಷ್ಟ ಯುಗವನು ಚಿರಸುಖ ಮಿಹುದು ಅದೇ ಶ್ರೀಪಾದ ಮುದ್ರೆ ಎಂದು ಒರೆವರು ಅಖಿಳ ಮನು ಮುನಿಗಳು ಅಂದರು. ಕರವೆರಡು ಅಂದ್ರೇನು? ಕರ ಅಂದ್ರೆ ಕೈ, ಎರಡಂದ್ರೆ ಒಂದಲ್ಲ, ಎರಡು ಕೈಗಳನ್ನು ತುಳುಕೆನಿಸಿ ಅಂದರೆ ಒಂದರಲ್ಲಿ ಒಂದನ್ನು ಹಿಂಗೆ ಸೇರಿಸಿ ಹಿಂಗ ಬಹಳ ಬಿಗಿದು ಇಟ್ಟು ಮೇಲೆ ಅಂಗುಷ್ಟ ಯುಗ ಅಂದ್ರೆ ಹೆಬ್ಬೆರಳು ಅದನ್ನ ಮೇಲಕ್ಕೆ ಮಾಡಿ ಯಾವಾಗಲೂ ಸುಖವಾಗಿರುವುದೇ ಶ್ರೀಪಾದ ಮುದ್ರೆ ಅಂದ್ರು. ಅದಕ್ಕೆ ಏನಂದ್ರು? ಶ್ರೀಪಾದ ಮುದ್ರೆ, ಶ್ರೀಪಾದ ಮುದ್ರೆ. ಅಲ್ಲಿ ವಂದನಾ ಮುದ್ರೆ ಅಂತ ಮತ್ತೆ ಶ್ರೀಪಾದ ಮುದ್ರೆ. ವಂದನಾ ಮುದ್ರೆ ಅಂದ್ರೆ ಕರಯುಗ ಊರ್ಧ್ವ ಮುಖದೊಳವಂದಿ ಪತ್ತಿ ಸೈತಿರೆ ಪಿಡಿದೆ ಎಸೆದಿರುಪ್ಪದು ಅದು ತಾನೇ ವರ ವಂದನಾ ಮುದ್ರೆ ಎನಿಪದು ಕೇಳು ಎನ್ನ ಹರಣೆ ಮೈತ್ರಿ ಅದ ಹಿಂದೆ ಅಂದ್ರು. ಎರಡು ಕಡೆಗಳನ್ನ ಮೇಲಕ್ಕೆ ಊರ್ಧ್ವ ಮುಖ ಅಂದ್ರು. ಒಂದು ಗೂಡಿ ಒಂದಕ್ಕೊಂದು ಹತ್ತಿಕೊಂಡು ಸಮಾಧಾನದಿರ್ಬೇಕಂದ್ರು. ಒಂದು 5 ನಿಮಿಷ ಎತ್ತಿಡ್ರಿ ನೋಡಮ್ಮ. 5 ನಿಮಿಷ ಎತ್ತಿಡೋದು ಯಾವಾಗ ಹೇಳ್ತೀನಿ ಅಂತೀವಿ ನಾವು. ಅದಕ್ಕೆ ಅಲ್ಲಿ ಒಂದು ಲಕ್ಷ್ಯದಲ್ಲಿ ಹೋಗಲೆಂಬ ಉದ್ದೇಶಕ್ಕಾಗಿ ಹೇಳಿದಂಥ ಮಾತು. ತನ್ನ ಮುಖವನ್ನು ಮೇಲಕ್ಕೆ ಮತ್ತೆ ಕೈಗಳಂತೆ ಎತ್ತಿ ಒಂಟಿಗಾಲಿನಿಂದ ನಿಂತು ಅಥವಾ ಎರಡೂ ಕಾಲುಗಳಲ್ಲಿ ನಿಲ್ಲುವುದೇ ವರವಂದನಾ ಮುದ್ರೆ ಎಂದು ಹೇಳಲ್ಪಡುವುದು. ಇವನು ಯಾಕೆ ಹೇಳಕತ್ತೀವಿ ಅಂದರೆ ಈ ಮುದ್ರೆಗಳಿಂದ
ನಿನ್ನ ಮೊದಲು ಹೇಳಿದಂಗೆ ಯಮ ಅಂಗಗಳಲ್ಲಿ ನಿರ್ದಿಷ್ಟವಾಗಿ ಒಂದು ಇರುವ ಸಾಧನ ಆಗ್ತದೆ. ಶರೀರ ಮನಸ್ಸು ಇಂದ ಎಲ್ಲ ಒಂದು ಕಡೆ ನಿಂತು ನೋಡ್ರಿ. ಸುಮ್ಮನೆ ಈಗ ಈ ಒಂದು ಇದು ಹಾಕಲ್ಲ ಅಂದರೆ ಕೈ ಸುಮ್ಮನೆ ಇರಂಗಿಲ್ಲ. ಏನು ಇದನ್ನು ಹಿಡಿಯೋಕೋತದೆ, ಇದನ್ನು ಹಿಡಿಯೋಕೋತದೆ ನೋಡ್ರಿ ಬಿಟ್ಟು. ಆದರೆ ಒಂದು ಸಾಧನ ಅಂತ ಮಾಡಕ್ಕೆ ಹೋದಾಗ ಸುಮ್ಮನೆ ಕುಂತಿರ್ತಾವ, ಏನು ಮುಟ್ಟಂಗಿಲ್ಲ. ಆ ಒಂದು ಸಾಧನ ಬಲ ನಿಮಗೆ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಹೇಳಿದ್ದು. ಅದನ್ನು ಮಾಡಿದ್ರೆ ಮೋಕ್ಷ ಆಯಿತು ಅನ್ನಂಗಿಲ್ಲ. ಇದು ಮಂದಮತಿಗೆ, ಮಂದ ಅಧಿಕಾರಿಗಳಿಗೆ ಕೋಣದ ಕೂಡ ಕುಂಟಿ ಹೊಡೆಯಬೇಕು. ಹಾಗಾಗಿ ಇಲ್ಲಿ ಮಹಾತ್ಮರು ಬೋಧ ಮಾಡ್ತಾರಂತ ಅರ್ಥ ಮಾಡಬೇಕು. ಇಲ್ಲ ಅಂದರೆ ಅಲ್ಲಿ ಇವರೇ ಇಲ್ಲಿ ಹೇಳಿ ಇದೇ ನಿಜಗೊಂಡು ಇಲ್ಲಿ ಹೇಳ್ಯಾರಿಲ್ಲ. ಕೈವೆಲ್ಲ ಪದ್ಧತಿ ಹೇಳಿದ್ರು ಅವರೇ, ಪರಮಾನುಭವ ಬೋಧ ಹೇಳಿದ್ರು ಅವರೇ, ಮತ್ತು ಅನುಭವ ಸಾರ ಅವರೇ, ಪಾರಮಾರ್ಥ ಅವರೇ, ಪಾರಮಾರ್ಥ ಪ್ರಕಾಶಿಕ ಅವರೇ, ವಿವೇಕ ಚಿಂತಾಮಣಿ ಅವರೇ. ಅಲ್ಲಿ ಇಲ್ಲಿ ಯೋಗ ಮುದ್ರೆ ಹೇಳಿಕಂತ ಬಂದಾರ. ಕೈವೆಲ್ಲ ಪದ್ಧತಿಯಲ್ಲಿನೇ ಖಂಡನೆ ಮಾಡ್ಯಾರ. ಬೇರೊಂದು ಯೋಗದಳು ಬಳಲದೆ ಆನಂದವನೇ ಸೂರ್ಯಗೊಂಬ ಯತಿಗಳಾಗಿರೋ ಅಂತ ಬರೆದರಿಲ್ಲ. ನಿಜನಿಷ್ಠರಾಗಿರೋ. ಬೇರೆ ಯಾವ ಯೋಗಗಳನ್ನ ಕೂಡಬೇಡ ಅಂದ್ರೆ ಅವರು ಇಲ್ಲೇ ಮಾಡಂತ ಹೇಳ್ಯಾರ. ಮತ್ತು ಅಲ್ಲಿ ಯಾಕೆ ಹೇಳ್ಯಾರಂದ್ರೆ ಮತ್ತು ಮಂದ ಬಿಡಬಾರ್ದಂತ. ಮಂದ ಅಧಿಕಾರಿ ಮುಂದಕ್ಕೆ ಹೋಗಲಿ, ಅವನು ಸ್ವಲ್ಪ ಹೋಗಲಿ ಅಭ್ಯಾಸ ಮಾಡಿಸಮ್ಮು. ಈಗ ಆಗ್ಲಿಕ್ಕಿಲ್ಲ, ಕರ್ಮಿಗೆ 100 ಜನ್ಮ ಅಂತ ಹೇಳ್ಯಾರ. ಯಾವುದಾದ್ರೂ ಒಂದು ಜನ್ಮಕ್ಕಾದ್ರೂ ಕೂಡ ಅವನು ಮೋಕ್ಷಕ್ಕೆ ಜ್ಞಾನಕ್ಕೆ ಬರ್ತಾನಂತೇಳಿ ಕೊನೆ ಹಿಡಿದ್ರು. ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೊಳು ಸಿಲುಕಿ ಹಂಬಲಿಸಿದರು ಮುಕ್ತಿ ಎಂಬ ಈಶ ಮನುಜ. ಹೌದಲ್ಲ? ಅಲ್ಲಿ ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವ ನೀಗಿರಬೇಡ, ಮನೆ ಮಾರುದುರಿಯಲಬೇಡ. ಇಲ್ಲಿ ಮಾಡೋ ಅಂದ್ರೆ ಅಲ್ಲಿ ಬೇಡ ಅಂದ್ರು. ಏನು ಮಾಡ್ತಪ್ಪ? ತಿಪ್ಪಲವ ಜಗಳ ಆದವ. ಅಲ್ಲೋ ನಿನ್ನೆ ಮಾಡೋದು ನನಗೆ ಹೇಳಿದ್ದೆ, ಇವತ್ತು ಬೇಡ ಅಂತ ನೀನು ಹೇಳ್ತಿದ್ರೆ ಏಸು ಮಂದಿ ಮನೆ ಮರಿಬೇಕಂತ ಮಾಡಿದ್ದೀನಿ ನೀನು. ಅವ್ರಿಗೆ ಹೋದಾಗ ಅವನಿಗಂದು ಹೇಳ್ತಿದ್ದೆ, ಈ ಕಡೆ ಬಂದು ಈ ಕಡೆ ಒಂದು ಹೇಳ್ತಿದ್ದೆ. ಏನು ಬದ್ಮಾಸ ನೀವನು? ಹಾಗೆ ಹೋಗ್ತಾವ. ಇಲ್ಲಿ ನಿಜಗುಣ ಸಾಟ ಜಗಳ ಕೂತ್ರೆ ನೀವು ಏನು ಅಲ್ಲಿ ಹಂಗೆ ಹೇಳಿರಿ, ಇಲ್ಲಿ ಹಿಂಗೆ ಹೇಳ್ತಾರೆ. ಇಂಥ ಮಂದಿನ ಆದ ಜಗಳರು. ಮತ್ತೆ ಅದಕ್ಕೆ ಅವ್ರಲ್ಲಿಗೆ ಹೋಗಿ ಕೇಳ್ರಿ. ಅವ್ರಿಲ್ಲಲ್ರಿ, ಅವ್ರಿದ್ದಲ್ಲಿಗೆ ಹೋಗು. ನಾ ಏನು ಮಾಡಲಿ? ಹೇಳಿದವರಂತೂ ಸತ್ತಾರ, ಅವ್ರು ಹೇಳಿದವರು ಸತ್ತಾರ. ಇದು ಯಾರನ್ನ ಕೇಳವ ನೀನು? ಅವ್ರು ಹೇಳಲ್ಲಿ ಬೇಕಿಲ್ಲ ನಂಬೋದು ಬಿಡು. ನನಗೆ ನಂಬಿಕೆ ಅದನ್ನ ಹೇಳ್ತೀನಿ. ಏನು ನಂಬಲೇಬೇಕು ಅಂತ ನೀ ಕರಣ ಮಾಡ್ಯಾರ ಯಾರನ್ನ? ಇಷ್ಟೇ 2 ಮಾತಾವಿನ ಬೇಕಿದ್ರೆ ಅವ್ರನ್ನ ಕೇಳಿ ಹೋಗಂತಿದ್ದ. ಈಗ ಅದನ್ನ ಅಲ್ಲಿ ಹಂಗೆ ಹೇಳಿದ್ರೆ ಇಲ್ಲಿ ಹಿಂಗೆ ಹೇಳಿದ್ರೆ ಅವ್ರನ್ನೇ ಕೇಳ್ರಿ. ಇನ್ನಿತು ಜ್ಞಾನ ಸಂಜನಿಸಲು ಅಘವೆಲ್ಲ ಉಪೋಪದರಿಂದ ನಂಬು ಜ್ಞಾನವನೇ. ಅದನ್ನು ಕೂಡ ಹೇಳ್ಯಾರ. ಈ ಮಲ ವಿಕ್ಷೇಪಕ್ಕಾಗಿ ಮಾಡ್ಬೇಕಂತ ಹೇಳಿದ್ರು ಕೂಡ ಅಗವೆಲ್ಲ ಉಪೋಪದರಿಂದ. ಹೀಗೆ ಇಲ್ಲಿ ಮಹಾತ್ಮರು ಕೊನೆ ನುಡಿಯಾದ ಮುಸಮು ಪರತತ್ವದಳು ಮನೋವಾಯು ವೃತ್ಯಗಳು ಅಡಗೆರೆ ತಾರೆ ನಿಲ್ಲಲು ಅನಿಮಿಷವಾಗಿ ತರಹರ ಮಾದುದೆ ಶಾಂಭವಿ ಮುದ್ರೆ ಖೇಚರಿ ಎಂಬ ಮುದ್ರೆ ನೋಡು ಅದು ತಾನೇ ಅಂದ್ರು. ಪರಬ್ರಹ್ಮ ಸ್ವರೂಪದಲ್ಲಿ ಮನಸ್ಸು ಮತ್ತು ಎಲ್ಲ ವಾಯು ಇಂದ್ರಿಯಾದಿಗಳು ಸರ್ವೋ ಧ್ಯಾನ ಮಾಡಬೇಕು. ಎಲ್ಲಕ್ಕೂ ಧ್ಯಾನಕ್ಕೆ ಹಚ್ಚಬೇಕು ನೋಡ್ರಿ. ಸಣ್ಣ ಹುಡುಗರು ಧ್ಯಾನ ಮಾಡ್ತವೆ.
ಪೂಜೆ ಮಾಡಿದ್ರು ಸುಮ್ಮನಿರು ಅಂತ ಈ ಕಡೆ ಪೂಜೆ ಹೇಳ್ತಿರ್ತಾರೆ, ಮನೆಗಿದಾವು ಪೂಜೆ ಮಾಡೋಣ ಜಗ್ತಿರ್ತಾವೆ ಬಾಮ ಅಂದ್ರೆ ಏನು, ಅವಕ್ಕೂ ಕೂಡ ಕಲಿಸ್ಬೇಕಾಗ್ಯದ. ನೋಡು, ಇದರಿಂದ ಇಂಥದ್ದೊಂದು ದೇವರಾನ, ಆ ದೇವರು ನಿಮಗೆ ಒಳ್ಳೇದು ಮಾಡ್ತಾನ ಅಂತ ಆ ಮಕ್ಕಳಿಗೆ ಹೇಳಿ ಹೇಳಿ ಅವ್ರಿಗೆ ವಿಶ್ವಾಸ ಬಂದರೆ ಧ್ಯಾನ ತಂದೆ ತಾಯಿ ಧ್ಯಾನ ಮಾಡಿದ್ರು ಕೂಡ ಅವರು ಹಠ ಮಾಡಂಗಿಲ್ಲ, ಸುಮ್ಮನೆ ಕುಂದಿರ್ತಾವೆ. ಇಲ್ಲಾಂದ್ರೆ ಅಪ್ಪ ಅಮ್ಮ ಧ್ಯಾನ ಮಾಡಿದಾಗ ಅವರು ಧ್ಯಾನ ಮಾಡ್ತಾರೆ. ಹೀಗೆ ಅಲ್ಲಿ ಎಲ್ಲರೂ ಸುಮ್ಮನೆ ಆದರೆ ಮನೆ ನಿಷಿದ್ಧ ಆಗ್ತದೆ. ಮಾತಾಡಬೇಡಪ್ಪ ಅಂದ್ರೆ ಹೌದು, ನೀ ಮಾತಾಡಲ್ಲ ಅಂದ್ರೆ ನಿನ್ನ ಶಬ್ದ ಮನೆಗಿಲ್ಲ, ಉಳಿದವ್ರ ಶಬ್ದ ಮನೆಗೆ ಆದಿಲ್ಲ. ಮತ್ತೆ ಎಲ್ಲರ ಮನೆಗೆ ಮೌನ ಆದ್ರೆ ಅವ ಮನೆ ನಿಶಬ್ದ ಆಗ್ತದೆ. ಹಾಗೆ ನಿನ್ನ ಸ್ವರೂಪ ನಿನಗೆ ಆಯ್ತು ಅಂದ್ರೆ ಆವಾಗ ಎಲ್ಲವೂ ಕೂಡ ಇವು ಒಳಗೇನಾಗ್ತದೆ, ನಿಶಬ್ದದಲ್ಲಿ ಶಬ್ದ ಆನಂದವನ್ನು ಆಗ್ತದ ಅನ್ನುವಂಥ ಮಾತನ್ನು ಹೇಳಿ, ಏಗೀಶ್ವರಂಗೆ ಬ್ರಹ್ಮಾನು ಅನುಸಂಧಾನ ಕ್ರಮ ಸ್ವರೂಪಣೆ ಅನುಸಂಧಾನ ಮಾಡಬೇಕಂದ್ರೆ ದಾರಿ ಹೇಳ್ಕೊಟ್ಟಿವಿ. ಮುದ್ರೆಗಳನ್ನ ಹಾಕ್ರಿ, ಶಾಂಭವಿ ಮುದ್ರೆ, ಕೇಚರಿ ಮುದ್ರೆ, ವಂದನಾ ಮುದ್ರೆ ಅಂತ ಹೇಳಿ ಇವತ್ತಿನ ಶಾಸ್ತ್ರಕ್ಕೆ ಈ ಸೂತ್ರ ಮಂಗಲಗೊಂಡು, ಈಗ ಶ್ರೀಮತಿ ಶಶಿಕಲಾ ಬಸವರಾಜ್ ಹಾವಾಲ್ದಾರ್ ಸಾಕಿನು ಯಾವುದಪ್ಪ ಅದು ಪ್ರಾಪರ್ ಹಸುಂಡಿ ನಮ್ಮ ಆಧ್ಯಾತ್ಮ ಬೆಳಗದ ನಮ್ಮ ಬಸವರಾಜ ತೋಟಿ ಸರ್ ಅವರ ಮಗಳು ಆದಂಥ ಶ್ರೀಮತಿ ಶಶಿಕಲಾ ಅವರು ಇಂದಿನ ಮಂಗಲ ಕಾರ್ಯದ ಮಂಗಲ ಗೀತೆಯನ್ನು ಹಾಡಿದ ನಂತರ ನಾವು ನೀವೆಲ್ಲರೂ ಸೇರಿ ಇಂದಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಧನ್ಯರಾಗೋಣ ಅಂತ ಮಾತನ್ನು ಹೇಳಿ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಧನ್ಯನಾದೆ ದೇವ ನಿಮ್ಮ ದರ್ಶನದಿಂದ, ಮಾನ್ಯನಾದೆ ಗುರುವೆ ನಿಮ್ಮ ಪಾದ ಸ್ಪರ್ಶದಿಂದ, ಧನ್ಯನಾದೆ ದೇವ ನಿಮ್ಮ ದರ್ಶನದಿಂದ, ಮಾನ್ಯನಾದೆ ಗುರುವೆ ನಿಮ್ಮ ಪಾದ ಸ್ಪರ್ಶದಿಂದ, ಗುರುವು ತಾನಾದ ಹರನು ತಾನಾದ ಕರುಣದಿ ಕಾಯುವ ಚಿನ್ಮಯ ಮೂರುತಿಯಾದ, ಸಿದ್ಧಾರೂಢ ಗುರುವರರ ದಿವ್ಯ ರೂಪವ ಕಂಡು ಧನ್ಯನಾದೆ ದೇವ ನಿಮ್ಮ ದರ್ಶನದಿಂದ, ಕಿಂಕರ ಭಾವದಿ ಶಂಕರನು ತಾನಾದ ಶಂಕೆಯ ಬಿಡಿಸುವ ದಿವ್ಯ ಯೋಗಿಯಾದ, ಅಭಿನವ ನಿಜ ಗುಣ ಗುರುಗಳ ಚರಣ ಕಮಲದೀವಾಗಿ ಧನ್ಯನಾದೆ ದೇವ ನಿಮ್ಮ ದರ್ಶನದಿಂದ, ನಂಬಿ ಕರೆದೊಡೆ ಓ ಎಂದು ಬರುವೆ ಈಶನು ನೀನೆ, ಭಕುತರ ಭವನಾಶನೆ ದೃಢ ರೂಪ ಮಹಿಮನೆ, ಕರುಣಾ ಸಾಗರನೆ ಗುರು ಸಿದ್ಧಾರೂಢರ ಕರುಣೆಯ ಸಾಗರದಿ ಧನ್ಯನಾದೆ ದೇವ ನಿಮ್ಮ ದರ್ಶನದಿಂದ, ಮಾನ್ಯನಾದೆ ಗುರುವೆ ನಿಮ್ಮ ಪಾದ ಸ್ಪರ್ಶದಿಂದ, ಧನ್ಯನಾದೆ ದೇವ ನಿಮ್ಮ ದರ್ಶನದಿಂದ. ಜಯ ಗಜದಂಡ ಶಿವಯೋಗಿ ದಯಾ ಪರಿಪೂರ್ಣ ಸುಖ ಭೋಗಿ, ಭ್ರಕುಟಿಲತ ಸಿದ್ಧನಾಚರಣ ಸಕಲ ಜನ ಮಾಯ ನಿರಹರಣ, ಪ್ರಕಟ ಪರಬ್ರಹ್ಮ ಶಿವರೂಪ ಮುಕುತಿ ಸಾಮ್ರಾಜ್ಯ ಚರ ಭೂಪ, ಅಮರ ಸುಕ್ಷೇತ್ರ ನಿಜವಾಸ ಸುಮಾನಸ ವೀರ ಶೈವೇಶ, ಜಯ ಗಜದಂಡ ಶಿವಯೋಗಿ. ಧನ್ಯವಾದಗಳು. ಒಳ್ಳೆಯ ದೇವರು ಒಳ್ಳೆಯದು ಮಾಡಲಿ. ಮತ್ತೆ ನಾಳೆ ಮಾತಾಡ್ತೇವೆ.
सिद्धारूढ़ स्वामी महाराज को जय। सद्गुरु शिवपुत्र स्वामी महाराज को जय। सद्गुरु बसवानंद महाराज को जय। श्री सद्गुरु रविन्द्र महाराज की जय। सकल साधु संत महाराज की जय। जय नमः पार्वतीश्वर महादेव।